ಇವ್ರನ್ನ ಯಾಕೋ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ. ಹಾಗೆ ಯಾರನ್ನೂ ಕೊನೆಗೆ ಒಪ್ಕೊಳ್ಳೋಕ್ಕಾಗದೇ ಇದ್ದಾಗ ಸುಮಾರು ಅದಕ್ಕೆ ಒಂದು 4-5 ವರ್ಷ ಟೈಮ್ ತೊಗೊಂಡಿದೆ. ಒಂದಿನ ಅನ್ನಿಸ್ತು ಶಂಕರರಿಗಿಂತ ನನಗಿನ್ಯಾವ ಗುರುವಿನ ಅವಶ್ಯಕತೆ ಇಲ್ಲ ಅಂತ. ಆದರೆ ನನಗೀಗೊಂದು ಜೆನ್ಜಿ ಕಿಡ್ ಪರ್ಸ್ಪೆಕ್ಟಿವಲ್ಲಿ ನನ್ನ ಮೊಬೈಲನ್ನು ಕೂಡ ನನ್ನ ಗುರು ಅನ್ಕೋಬೋದಲ್ಲ, ತುಂಬ ಇನ್ಫಾರ್ಮೇಷನ್ ಕೊಡುತ್ತೆ. ಬಹಳ ಸಂತೋಷ. ಅದು ಕೂಡ ಒಂದು ರೀತಿ ಗುರುವೇ, ನಾವೇನು ಅದನ್ನು ನಿರಾಕರಿಸಬೇಕಾಗಿಲ್ಲ. ಆದರೂ ಅವಾಗವಾಗ ಸ್ವಲ್ಪ ತಲೆನೋವು ಬರ್ತದೆ, ಗುರುನೇ ಅದು. ಹಾಗಾಗಿ ಅದು ಒಳ್ಳೆಯದೇ, ಆದರೆ ತುಂಬ ಸರಿ ಅದು ಕೂಡ ನಮ್ಮನ್ನು ದಾರಿ ತಪ್ಪಿಸ್ತದೆ. ಹಾಗಾಗಿ ಸರಿಯಾದ ಸಮರ್ಥಕ ಗುರು ಇದ್ದರೆ ಆ ಮೊಬೈಲನ್ನು ಬಳಸಿ ನಾವಿನ್ನೂ ಅರ್ಥಪೂರ್ಣ ಜೀವನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೊಡ್ತಾರೆ. ಆದರೆ ಗುರುಗಳು ಅಂತ ಹೇಳಿದ್ರೆ ನಮಗೆ ಮಾರ್ಗದರ್ಶನ ತೋರಿಸೋರು, ನೀನು ಇದೇ ರೀತಿ ನಡಿ ಅನ್ನೋರು. ಅಂದರೆ ಈಗ ಹಾಗಾದರೆ ಶಿಕ್ಷಕರಿಗೂ ಮತ್ತು ನಾವೀಗ ಆಧ್ಯಾತ್ಮಿಕವಾಗಿ ಒಂದು ಗುರುಗಳನ್ನು ಇಟ್ಕೋಬೇಕು ಅಂತ ಹೇಳಿದ್ರೆ ಅದು ಹೇಗೆ ಅಂತ ನಂಗೆ ಅರ್ಥ ಆಗಲಿಲ್ಲ. ಈಗ ಸಚಿನ್ ತೆಂಡೂಲ್ಕರ್ ಅವ್ರು ಯಾರು ಕ್ರಿಕೆಟ್ ಕಲಿಸಿದ್ರು ನಾವು ನೋಡ್ತಾ ಇರ್ತೀವಿ, ಪ್ರತಿ ವರ್ಷ ಬರ್ತದೆ ಅವ್ರ ಗುರುಗಳ ಹತ್ರಕ್ಕೆ ಹೋಗಿ ನಿಮ್ಮಿಂದಾಗಿ ಇಷ್ಟೆಲ್ಲ ನಾನು ಸಾಧನೆ ಮಾಡಿದೆ ಅಂಥೇಳಿ ಒಂದು ದಕ್ಷಿಣೆ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿ, ಅರೆ ಕ್ರಿಕೆಟ್ನಲ್ಲಿ ದೇವರು ಅಂತ ಅನ್ಸ್ಕೊಂಡ ಆ ಮನುಷ್ಯ ಯಾಕೆ ಇವತ್ತಿಗೂ ಅಷ್ಟು ಆ ವಿನಯ ಇದೆ, ಯಾಕೆ ಆ ಸೌಜನ್ಯ ಇದೆ, ಯಾಕೆ ಇಷ್ಟು ಸಾಧನೆ ಮಾಡಿ ಇಷ್ಟು ಹೃದಯದಲ್ಲಿ ನೆಲೆಸ್ಲಿಕ್ಕೆ ಸಾಧ್ಯ ಆಗಿದೆ? ಅಹಂಕಾರ ಇದ್ದಿದ್ರೆ ಖಂಡಿತ ಆಗ್ತಾ ಇರಲಿಲ್ಲ ಬಹುಶಃ. ಇದು ಅಂತ ಹಾಗಾದರೆ ಗುರು ಪೂರ್ಣಿಮೆಯನ್ನು ಕೇವಲ ಹಿಂದೂಗಳು ಮಾತ್ರ ಆಚರಣೆ ಮಾಡಬೇಕಾ? ನಮ್ಮ ಜೀವನದಲ್ಲಿ ಯಾವ ಬಲ ಇಲ್ಲದೆ ಇದ್ರೂ ಗುರುಬಲ ಇರಬೇಕು. ಗುರುಬಲ ಇದ್ದಾಗ ಮನೋಬಲ ಬರ್ತದೆ. ಆದರೆ ಭಾರತದ ವಿಶೇಷತೆ ಏನು ಅಂದರೆ ಒಂದ್ಸರಿ ಒಬ್ಬನ ಗುರು ಅಂತ ಸ್ವೀಕಾರ ಮಾಡಿದರೆ ಜೀವನ ಪರ್ಯಂತ ಅವರಿಗೆ ನಿಷ್ಠೆ, ಅವರಿಗೆ ಗೌರವವನ್ನು ಸಲ್ಲಿಸುವಂಥ ಒಂದು ಪರಂಪರೆ ಏನಿದೆ ಅದು ಭಾರತದಲ್ಲಿ ಮಾತ್ರ ಇದೆ. ಈ ಗುರು ಪೂರ್ಣಿಮೆ ಕಾರ್ಯಕ್ರಮಕ್ಕೆ ಭಾಗಿಯಾದರೆ ಆ ಪುಣ್ಯ ಸಿಗುತ್ತೆ ನೋಡಿ, ಅಲ್ಲೂ ಕೂಡ ಸ್ವಾರ್ಥ. ಆ ಸ್ವಾರ್ಥ ಇರಲಿ, ಅದು ತೊಂದರೆ ಇಲ್ಲ. ನಾವು ಹೇಳ್ತೀವಿ ನಮ್ಮದು ಸ್ವಾರ್ಥವೇ, ನಾವು ಏನೇನು ಮಾಡ್ತೀವಿ ನಮ್ಮ ಸ್ವಾರ್ಥಕ್ಕೆ ಮಾಡೋದು. ಆದರೆ ಅದನ್ನು ಸಾತ್ವಿಕ ಸ್ವಾರ್ಥ ಅಂತ. ಅಂದರೆ ನನಗೆ ಒಳ್ಳೆ ಗಾಳಿ ಬೇಕು, ಅದಕ್ಕೆ ಮರ ನೆಡ್ತೀವಿ, ನಮ್ಮ ಸ್ವಾರ್ಥವೇ. ಆದರೆ ಆ ಮರ ನೆಡೋದ್ರಿಂದಾಗಿ ಇನ್ನೂ 4 ಜನಕ್ಕೆ ಉಪಯೋಗ ಇದೆ. ನಮಗೇನು ಭಕ್ತಿ ಇದೆಯೋ ಅದನ್ನಲ್ಲಿ ತೋರಿಸ್ಬೋದು, ಬಟ್ ಗುರು ಪೂರ್ಣಿಮೆ ದಿನಾನೇ ಯಾಕೆ ನಾವು ಮಾಡಬೇಕು? ವೀಕ್ಷಕರೇ ನಮಸ್ಕಾರ, ಉಪಾಸನಾ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ಇವತ್ತು ಗುರು ಪೂರ್ಣಿಮೆಯ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿದ್ದೇನೆ. ಆದರೆ ತಿಳಿಸ್ಕೊಡೋದಕ್ಕೆ ಉಪಾಸನಾ ಫೌಂಡೇಶನ್ನ ಸಂಸ್ಥಾಪಕರಾಗಿರುವಂತಹ ಸದ್ಗುರು ಶ್ರೀ ಗುರುಗಳಿದ್ದಾರೆ, ಅವ್ರ ಜೊತೆನೇ ಕೇಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಈಗ ಗುರುಗಳ ಹತ್ರ ಕೇಳಿದ್ರೆ ನನಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಗುರು ಪೂರ್ಣಿಮೆ ಬಗ್ಗೆ. ಈ ಗುರು ಪೂರ್ಣಿಮೆ ಯಾಕೆ ಆಚರಣೆ ಮಾಡ್ತಾರೆ, ಜೊತೆಗೆ ಇದಕ್ಕೆ ಏನಾದರೂ ಆಧ್ಯಾತ್ಮಿಕ ಹಿನ್ನೆಲೆ ಇದೆಯಾ ಗುರು ಪೂರ್ಣಿಮೆ ಆಚರಣೆ ಮಾಡುವ ಉದ್ದೇಶದಲ್ಲಿ? ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ವಿಶೇಷವಾಗಿ ಯಾರು ಆರ್ಷ ಪರಂಪರೆ ಅಂತ ಒಂದಿದೆ, ಅಂದರೆ ವೇದಾಂತಗಳನ್ನು ಯಾರು ಹೆಚ್ಚು ನಂಬುತ್ತಾರೆ, ಪುರಾಣಗಳನ್ನು ಯಾರು ನಂಬುತ್ತಾರೆ, ಇದೆಲ್ಲ ನಂಬಿ ಅದರ ಅಧ್ಯಯನ ಅಥವಾ ಆ ಮಾರ್ಗದಲ್ಲಿ ಸಾಗುವಂಥದ್ದಕ್ಕೆ ಆರ್ಷ ಪರಂಪರೆ ಅಂತ ಕರೆಯುವಂಥದ್ದು. ಈ ಪರಂಪರೆ ಏನಿದೆ ವಿಶೇಷವಾಗಿ ನಮ್ಮ ಜ್ಞಾನ ಭಂಡಾರ ಏನಿತ್ತು ಅದು ಲುಪ್ತವಾಗಿತ್ತು, ಯಾರಿಗೂ ಹೆಚ್ಚು ಹೊರಗೆ ಸಿಗ್ತಾ ಇರದ ಸಮಯ, ಮತ್ತು ಎಲ್ಲವೂ ಇದ್ದದ್ದು ಕೂಡ ಗೋಜಲಾಗಿತ್ತು, ಸಪ್ರೇಟ್ ಅಂತ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ವ್ಯಾಸರು, ಪರಾಶರರ ಮಗರಾದಂಥ ವ್ಯಾಸರು ಅವರ ದಿವ್ಯ ಜ್ಞಾನದಿಂದ, ಅವರ ಶಕ್ತಿಯಿಂದ, ಅವರ ಅಧ್ಯಯನದಿಂದ, ಅವರ ತಪಸ್ಸಿನಿಂದ ಏನು ಲುಪ್ತವಾಗಿತ್ತೋ ಅದನ್ನು ಹೆಚ್ಚು ಹೊರಗೆ ತಂದರು. ಹೊರಗೆ ತಂದದ್ದು ಅಷ್ಟೇ ಅಲ್ಲದೆ ಎಲ್ಲವೂ ಏನು ಒಟ್ಟಿಗೆ ಸೇರಿ ಹೋಗಿತ್ತು, ಎಲ್ರಿಗೂ ಸಿಗಬೇಕು, ಅವರಿಗೆ ಸುಲಭವಾಗಬೇಕು ಅನ್ನೋ ಕಾರಣಕ್ಕೆ 4 ವೇದಗಳಾಗಿ ವಿಂಗಡಿಸಿದ್ರು. ಅದಕ್ಕೆ ಮುಂಚೆ 4 ವೇದಗಳು ಅಂತ ಇರಲಿಲ್ಲ. ಆಯಾಯ ಏನಿದೆ ಈಗ ಋಗ್ವೇದ ಅತ್ಯಂತ ಪ್ರಾಚೀನವಾದದ್ದು, ಮಂತ್ರವೇ ಪ್ರಧಾನವಾದದ್ದು. ಅಥರ್ವಣ ವೇದ ತಂತ್ರಕ್ಕೆ, ಬೇರೆ ಬೇರೆ ಥರದ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು. ಸಾಮವೇದ ಏನಿದೆ ಅದು ಗಾನಕ್ಕೆ ಸಂಗೀತಕ್ಕೆ ಸಂಬಂಧಪಟ್ಟದ್ದು. ಈ ರೀತಿಯಾಗಿ ಯಜುರ್ವೇದ ಏನಿದೆ ಯಜ್ಞ ಹೇಗೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಗಳಿರುವಂಥದ್ದು. ಅದೆಲ್ಲವನ್ನು ಆಯಾಯ ವೇದಕ್ಕೆ ಸೇರಿಸಿ 4 ವೇದಗಳಾಗಿ ಮಾಡಿದರು. ಕೇವಲ 4 ವೇದಗಳಾಗಿ ಮಾಡಿದ್ದಲ್ಲದೆ ಅದಕ್ಕೆ ವೇದಾಂಗ ಅಂತ ಏನು ಕರೀತಾರೆ, ಅಂದರೆ ವೇದಾಂತ, ಉಪನಿಷತ್ ಅಂತ ಏನು ಕರೀತಾರೆ, ವೇದದ ಕೊನೆಯ ಹಂತ ಅಂತ ವೇದಾಂತ ಅಂತ, ಆ 108 ಉಪನಿಷತ್ತುಗಳಾಗಿ ವಿಂಗಡಿಸಿದರು. ಕೇವಲ ಅಷ್ಟಲ್ಲದೆ ಇದು ಸ್ವಲ್ಪ ಹೆಚ್ಚು ಪ್ರಾಜ್ಞರಿಗೆ ಅಧ್ಯಯನ ಮಾಡುವಂಥವ್ರಿಗಾಯಿತು. ಆದರೆ ಪ್ರತಿಯೊಬ್ಬರಿಗೂ
ಅರ್ಥ ಆಗೋ ಹಾಗೆ ಇನ್ನೇನಾದರೂ ಕೊಡಬೇಕು ಅಂದಾಗ ಪುರಾಣಗಳು, ಕಥೆಗಳು, ಅಲ್ಲಿ ಹೆಚ್ಚು ಅಲಂಕಾರಿಕವಾಗಿ ಧ್ವನಿಪೂರ್ಣವಾಗಿ ಇರುವಂತಹ 18 ರೀತಿಯ ಪುರಾಣಗಳು, ಆ ಪುರಾಣಕ್ಕೆ ಮತ್ತು 18 ಉಪಪುರಾಣಗಳು, ಹೀಗೆ ಇಷ್ಟನ್ನೂ ವಿಂಗಡಿಸಿ ತಮ್ಮ 4 ಜನ ಶಿಷ್ಯಂದಿರಿಗೆ ಅದನ್ನು ಹಂಚಿ ಇದನ್ನು ಪರಂಪರೆಯಾಗಿ ಬೆಳೆಸ್ಕೊಂಡು ಹೋಗಿ ಅಂತ ಕೊಟ್ಟರು. ಆ ಕಾರಣದಿಂದಾಗಿ ಇದೆಲ್ಲವನ್ನು ಕೊಟ್ಟರಲ್ಲ, ಕೊಟ್ಟಂಥ ಕಾರಣಕ್ಕೆ ಅವರ ಹೆಸರಿನಲ್ಲಿ ವರ್ಷಕ್ಕೊಮ್ಮೆ ವ್ಯಾಸ ಪೂರ್ಣಿಮೆ ಅಥವಾ ಗುರು ಪೂರ್ಣಿಮೆ ಅನ್ನುವ ಒಂದು ಆಚರಣೆ ಶುರುವಾಯಿತು ವಿಶೇಷವಾಗಿ. ಮತ್ತು ಏನಂತ ಹೇಳಿದ್ರೆ, ಹಿಂದೆ ಗುರುಕುಲ ಪದ್ಧತಿ, ಪ್ರಾಚೀನ ಏನಿದೆ ಆರ್ಷ ಪರಂಪರೆ ಎಲ್ಲ ಏನಿದೆ ಅದು ಗುರುಕುಲ ಪದ್ಧತಿ. ಗುರುಕುಲದಲ್ಲಿ ಹೇಗೆ ಅಂದರೆ 6 ವರ್ಷ 12 ವರ್ಷಗಳ ಕಾಲ ಅಧ್ಯಯನ ಮಾಡಿ ಆ ಒಟ್ಟು ವಾಪಸ್ ಮನೆಗೆ ಹೋದರೆ ಪ್ರತಿದಿನ ಬರೋಕ್ಕಾಗಲ್ಲ ಗುರುಗಳನ್ನು ನೋಡಲಿಕ್ಕೆ. 6 ವರ್ಷ ಅಧ್ಯಯನ ಮಾಡಿ ಆಯಿತು, ವಾಪಸ್ ಗುರುವಿನ ಅಪ್ಪಣೆ ಮೇರೆಗೆ ಈಗಾದರೆ ನಾನು ಬರಲ್ಲ ಅಂದ್ಬಿಟ್ಟು ಹೋಗ್ಬಿಡ್ಬೋದು. ಹಾಗೆ ಇರಲಿಲ್ಲ ಮುಂಚೆ. ಗುರುಗಳು ಅಪ್ಪಣೆ ಕೊಟ್ಟಾಗಲೇ ಗುರುಕುಲಕ್ಕೆ ಎಂಟ್ರಿ. ಗುರುಗಳು ಯಾವತ್ತೂ ಅವನಿಗೆ ಪಾಠ ಶುರು ಮಾಡ್ತಾರೆ ಅವತ್ತಿಂದನೇ ಶುರು. ಗುರುಕುಲಕ್ಕೆ ಸೇರಿದ ತಕ್ಷಣ ಪಾಠ ಶುರು ಅಂತಿಲ್ಲ. ಸೇವೆ ಮಾಡಿಕೊಂಡು ಅವ್ರನ್ನ ಮೆಚ್ಚಿಸಬೇಕು, ಪ್ರಸನ್ನಗೊಳಿಸಬೇಕು. ಇಲ್ಲ, ಇವನು ನನ್ನ ಕೊಡೋ ವಿದ್ಯೆಗೆ ಇವನು ಅರ್ಹ ಅಂತ ಅನ್ನೋ ಹಾಗೆ ಅವನು ಮೆಚ್ಚಿಸಬೇಕು. ಹಾಗೆ ಮೆಚ್ಚಿಸಿ ಅವನು ಕಲಿತು 6 ವರ್ಷಗಳ ನಿರಂತರ ಅಧ್ಯಯನ, ಕೆಲವು ಸರಿ 12 ವರ್ಷಗಳ ನಿರಂತರ ಅಧ್ಯಯನ ಮಾಡಿ ವಾಪಸ್ ಹೋಗಿ ರಾಜ್ಯಭಾರವೋ ಅಥವಾ ಇನ್ನೊಬ್ಬ ಗುರುವಾಗಿ ಗುರುಕುಲವೋ ನಡೆಸ್ಕೊಂಡು ಹೋಗ್ತಾಯಿದ್ರು. ಆದರೆ ಯಾವುದೋ ಒಂದು ದಿನ ವಿಶೇಷ ಸಂದರ್ಭದಲ್ಲಿ ಗುರುಗಳನ್ನಾದರೂ ಭೇಟಿ ಮಾಡಿ, ನೀವು ಇಷ್ಟು ವಿದ್ಯೆ ಕೊಟ್ರಿ, ಇಷ್ಟು ಜ್ಞಾನ ಕೊಟ್ರಿ, ಆ ಕಾರಣದಿಂದಾಗಿ ನಾನು ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದೀನಿ, ಆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಅವನಿದ್ದ ಜಾಗದಲ್ಲಿ ಯಾವಾಗಲೂ ಸಲ್ಲಿಸ್ತಾ ಇರ್ತಾನೆ. ಆದರೆ ವರ್ಷದಲ್ಲಿ ಒಮ್ಮೆನಾದರೂ 6 ವರ್ಷ 12 ವರ್ಷಗಳ ಕಾಲ ಅವರ ಸಾಮೀಪ್ಯ ಇದ್ದು ಕಲ್ತಿದ್ದೆ, ಒಂದು ದಿನನಾದರೂ ಅವರ ಸಾಮೀಪ್ಯ ಈ ನಂತರದಲ್ಲಿ ವಿದ್ಯಾಭ್ಯಾಸ ನಂತರ ಒಂದು ದಿನವಾದರೂ ಅವರ ಸಾಮೀಪ್ಯದಲ್ಲಿ ಇದ್ದು ಆ ಒಂದು ಚೈತನ್ಯದ ಅನುಭೂತಿಯನ್ನು ಪಡಿಬೇಕು ಮತ್ತು ಇಷ್ಟು ವಿದ್ಯೆ ಕೊಟ್ಟರೆ ಅನ್ನುವ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಎರಡು ಏನೋ ವ್ಯಾಸರ ಒಂದು ಅಧ್ಯಯನ, ಅವರ ವಿದ್ವತ್ ಕಾರಣಕ್ಕೆ ಒಂದು ದಿನ ಅಂತ ಏನಿತ್ತು ಅದನ್ನೇ ಗುರುಪೂರ್ಣಿಮೆಯನ್ನಾಗಿ ವ್ಯಾಸ ಪೂರ್ಣಿಮೆಯನ್ನಾಗಿ ಪ್ರಪಂಚದಾದ್ಯಂತ ಯಾರಾದರೂ ಹರಡು ಹೋಗಿದ್ರೆ ಶಿಷ್ಯಂದಿರು ಆ ಒಂದು ದಿನವಾದರೂ ಗುರುವಿನ ಸಾಮೀಪ್ಯ ಇದ್ದು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ, ವಂದನೆಯನ್ನು ಸಲ್ಲಿಸುವಂತಹ ದಿನವಾಗಿ, ವಿಶೇಷ ದಿನವಾಗಿ ಈ ಗುರುಪೂರ್ಣಿಮೆಯನ್ನು ವಿಶೇಷವಾಗಿ ಆಷಾಢ ಶುಕ್ರ ಪೂರ್ಣಿಮೆ ಏನಿದೆ ಆ ದಿನವನ್ನು ಆಯ್ಕೆ ಮಾಡಿಕೊಂಡಿದೆ. ಬಟ್ ಈಗ ಗುರುಪೂರ್ಣಿಮೆಯನ್ನು ಅದೇ ದಿನ ಈಗ ವೇದವ್ಯಾಸರು ಜನಿಸಿದಂಥ ದಿನದಲ್ಲಿ ಆಚರಣೆ ಮಾಡೋದು ಅಂತ ಇದ್ರೂ ಕೂಡ ಅದು ಡೇಟ್ ಚೇಂಜ್ ಇರುತ್ತಲ್ಲ, ಸೇಮ್ ಡೇಟ್ ಇರೋದಿಲ್ಲ ಅಲ್ಲ, ಯಾಕೆ ಅಂತ? ಏನಂದರೆ ಇದು ನೀವುಗಳು ಏನು ಡೇಟ್ ನೋಡ್ತೀರಿ, ಈಗ ನಿಮ್ಮದೇ ಹುಟ್ಟುಹಬ್ಬ ಅಂತ ಯಾವುದು ಅಂದರೆ ಯಾವುದೋ ಒಂದು ದಿನ ವಿಶೇಷವಾಗಿ ಉದಾಹರಣೆಗೆ ಜನವರಿ 1 ಹುಟ್ಟಿದ ಹಬ್ಬ ಅಂತ ಅಂದ್ಕೊಂಡ್ರೆ ಪ್ರತಿ ವರ್ಷ ಜನವರಿ 1. ಆದರೆ ಇದು ಶುರುವಾಗಿದ್ದು 2000 ವರ್ಷದಿಂದ. ಆದರೆ ಭಾರತದ ಪ್ರಾಚೀನ ಪರಂಪರೆ ಏನಿದೆ, ಇಲ್ಲೊಂದು ಕಾಲಗಣನೆ ಅಂತಿದೆ. ಇಲ್ಲಿ ನಾವು ದಿನಕ್ಕೆ ತಿಥಿ ಅಂತ ಕರಿತೀವಿ. ನೀವೇನು ಡೇಟ್ ಅಂತೀರಿ ಇಂಗ್ಲೀಷ್ನಲ್ಲಿ, ದಿನಾಂಕ ಅಂತೀರಿ, ಭಾರತದಲ್ಲಿ ಅದನ್ನು ತಿಥಿ ಅಂತೀವಿ. ಈಗ ಪ್ರತಿಪದ, ದ್ವಿತೀಯ, ತೃತೀಯ, ಚತುರ್ಥಿ ಅಂತ ಏನು ಕರಿತೀವಿ, ಹಾಗೆ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದಲ್ಲಿ ಸೇಮ್ ಬರ್ತದೆ. ಅದರಲ್ಲಿ ನಾವು ಹುಟ್ಟಿದ, ಈಗ ನೀವು ಏನಾದರೂ ನಿಮ್ಮ ಜಾತಕ ನೋಡಬೇಕಾದ್ರೆ ಡೇಟ್ ಹಾಕಿದಾಗ ಅಲ್ಲೊಂದು ತಿಥಿ ಅಂತ ಬರ್ತದೆ. ಇಂಥ ದಿನ ಇಂಥ ತಿಥಿನಲ್ಲಿ, ತೃತೀಯನೋ ಚತುರ್ಥಿಯೋ ತಿಥಿನಲ್ಲಿ ಇಂತಹ ನಕ್ಷತ್ರದಲ್ಲಿ ಹುಟ್ಟಿದ್ದು ಅಂತ ಅದರ ಮೇಲೆ ತಾನೇ ಜಾತಕ ನೋಡುವಂಥದ್ದು. ಆ ಕಾರಣದಿಂದಾಗಿ ಗುರುಪೂರ್ಣಿಮೆ ಏನಿದೆ ಅದು ತಿಥಿಯ ಅನುಸಾರ ಬರ್ತದೆ. ಪೂರ್ಣಿಮೆ ಅನ್ನೋದು ತಿಥಿ, ಅದು ದಿನಾಂಕ ಅಲ್ಲ. ಹೇಗೆ ಕೃಷ್ಣ ಜನ್ಮಾಷ್ಟಮಿ ದಿನಾಂಕಾನುಸಾರ ಬರಲ್ಲ, ಶಿವರಾತ್ರಿ ದಿನಾಂಕಾನುಸಾರ ಬರಲ್ಲ, ಯುಗಾದಿ ಕೂಡ ದಿನಾಂಕದ ಅನುಸಾರ ಬರಲ್ಲ, ಅದು ತಿಥಿಯ ಅನುಸಾರ ಬರ್ತದೆ. ತುಂಬ ಜನ ಯೋಗಿಗಳು ಯಾರಿದ್ದಾರೆ ದಿನಾಂಕಾನುಸಾರ ತಮ್ಮ ಹುಟ್ಟುಹಬ್ಬ ಸಾಮಾನ್ಯವಾಗಿ ಮಾಡಿಕೊಳ್ಳಲ್ಲ. ತುಂಬ ಜನಕ್ಕೆ ಅದನ್ನು ನೆನ್ಪಿಟ್ಕೊಳ್ಳೋದು ಕಷ್ಟ ಅನ್ನೋ ಕಾರಣಕ್ಕೆ ಅದು ಒಂದಿನ ಮಾಡಬಹುದು. ಸಾಮಾನ್ಯವಾಗಿ ಅದನ್ನು ವರ್ಧಂತಿ ಉತ್ಸವ ಅಂತ ಕರೀತಾರೆ. ಆ ರೀತಿ ತಿಥಿಯ ಅನುಸಾರ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾರೆ. ಹಾಗೆ ಈ ಗುರುಪೂರ್ಣಿಮೆ ಕೂಡ ಏನಿದೆ ಅದು ತಿಥಿಯ ಅನುಸಾರ ಬಂದಾಗ ಹುಣ್ಣಿಮೆ ಯಾವಾಗ ಬರ್ತಿದೆ, 20ನೇ ತಾರೀಕು ಬರ್ಬೋದು, 21ನೇ ತಾರೀಕು ಬರ್ಬೋದು. ಆದರೆ ಈಗ ಜುಲೈ 29ನೇ ತಾರೀಕು ಬಂದಿದೆ. ಯಾಕೆಂದರೆ ಈಗ ಅಧಿಕ ಜ್ಯೇಷ್ಠ ಬಂದಿತ್ತು ಮಾಸ, ಹಾಗಾಗಿ ಇಲ್ಲದೆ ಇದ್ದಿದ್ರೆ ಆಲ್ಮೋಸ್ಟ್ 20ನೇ ತಾರೀಕು ಒಳಗೆ ಬಂದುಬಿಡ್ತಾ ಇತ್ತು ಹುಣ್ಣಿಮೆ. ಆದರೆ ಅಧಿಕ ಮಾಸ ಬಂದ ಕಾರಣಕ್ಕೆ, ಅಧಿಕ ಜ್ಯೇಷ್ಠ ಮಾಸ ಬಂದ ಕಾರಣಕ್ಕೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿದೆ. ಹಾಗಾಗಿ ಈ ಬಾರಿ ಜುಲೈ
29ನೇ ತಾರೀಕು ಬುಧವಾರ ಬಂದಿದೆ. ಈಗ ನೀವು ಹೇಳಿದ್ರಿ ಗುರುಗಳಿಗೆ ನಮನ ಸಲ್ಲಿಸೋದಕ್ಕೆ ನಾವೊಂದು ಗುರು ಪೂರ್ಣಿಮೆಯನ್ನು ಆಚರಣೆ ಮಾಡ್ತೀವಿ, ಯಾಕಂದರೆ ನಮ್ಗೆ ಇಷ್ಟು ದಿನ ವಿದ್ಯೆಯನ್ನು ಕಲಿಸಿ ಅವರ ವಿದ್ಯೆಯನ್ನು ದಾರೆ ಎರೆದಿರೋ ಕಾರಣಕ್ಕಾಗಿ ಅಂತ. ಅದೇ ನಾವು ಗುರುಗಳು ಅಂತ ಯಾರನ್ನು ಆಯ್ಕೆ ಮಾಡಬೇಕು? ಶಿಕ್ಷಕರನ್ನು, ತಂದೆ ತಾಯಿಯರನ್ನು, ಅಥವಾ ಏನೋ ಒಂದು ನಮಗೆ ಮಾರಲ್ ಸಪೋರ್ಟ್ ಮಾಡಿರೋರನ್ನು? ಈಗ ಅದು ಆಯ್ಕೆ ಹೇಗಿರುತ್ತೆ ಅಂದರೆ ಯಾರು ಗುರುಗಳು ನಮಗೆ? ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ, ಒಂದಕ್ಷರಂ ಕಲಿಸಿದಾತಂ ಗುರು ಅಂತ. ಒಂದಕ್ಷರ ಯಾರು ಕಲಿಸಿದ್ರು ಅವರು ಗುರುನೇ. ಅಕ್ಷರ ಅಂದರೆ ಕ್ಷರವಲ್ಲದ್ದು, ಕ್ಷಯವಲ್ಲದ್ದು, ಕಳೆದು ಹೋಗದೇ ಇರೋದು, ನಿರಂತರವಾಗಿ ಇರುವಂಥದ್ದು ಅಕ್ಷರ. ಕ್ಷರ ಅಂದರೆ ಯಾವಾಗ ಬೇಕಾದರೂ ನಾಶ ಆಗ್ತದೆ, ಅಕ್ಷರ ಅಂದರೆ ನಾಶವೇ ಆಗದೇ ಇರುವಂಥದ್ದು. ಅಂತಹ ಒಂದು ಅಕ್ಷರವನ್ನು ನಮಗೆ ಯಾರಾದರೂ ತಿಳಿಸ್ಕೊಟ್ಟಿದ್ರೆ, ಆ ಮಾರ್ಗ ತೋರಿಸಿದರೆ ಅವರು ಗುರುವೇ. ಆದರೆ ನೀವು ಏನೋ ಒಂದು ಅಧ್ಯಯನ ಮಾಡ್ತೀರಿ, ಈಗ ಪತ್ರಿಕೋದ್ಯಮ ಅಧ್ಯಯನ ಮಾಡಿದ್ರಿ, ಅಧ್ಯಯನ ಮಾಡಿದಾಗ ಇವರಿಂದ ನಾನು ಕಲಿತೆ ಅಂತ ಅಂದ್ಕೊಳ್ತೀರಿ. ಆಕಸ್ಮಿಕವಾಗಿ ಈ ಪತ್ರಿಕೋದ್ಯಮ ಬಿಟ್ಬಿಟ್ಟು, ಇಲ್ಲ ನನಗೆ ಸೆಟ್ ಆಗ್ತಾ ಇಲ್ಲ, ನಾನೊಂದು IT ಕಂಪ್ನಿನಲ್ಲಿ ಏನೋ ಒಂದು HR ಆಗಿಯೋ ಮತ್ತೊಂದಾಗಿಯೋ ಇರ್ತೀನಿ ಅಂದಾಗ, ನೀವು ಆಗ ಯಾರು ಕಲಿಸಿರ್ತಾರೆ ಈ ಪತ್ರಿಕೋದ್ಯಮ ಅಂದರೆ ಏನು, ಹೇಗಿರಬೇಕು ಅಂತ, ಅದ್ರ ಬಗ್ಗೆ ಎತ್ತಿ ಯೋಚನೆ ಮಾಡಲ್ಲ, ಅವ್ರ ಬಗ್ಗೆನೂ ಹೆಚ್ಚು ಯೋಚನೆ ಮಾಡಲ್ಲ ಅಲ್ವಾ? ಯಾರೋ ಡ್ರೈವಿಂಗ್ ಕಲಿಸ್ಕೊಟ್ಟಾಗ ಅವರು ಗುರು ಅಂತ ಅಂದ್ಕೊಳ್ತೀವಿ. ಯಾಕೆ? ಯಾವಾಗ ಅದೇ ವಿದ್ಯೆಯನ್ನು ಕಲಿತು ಸಂಪಾದನೆ ಮಾಡ್ತಾ ಇದ್ದರೆ ಮಾತ್ರ, ಇಲ್ಲ ಅವರು ನನ್ನ ಗುರು, ನನಗೆ ಡ್ರೈವಿಂಗ್ ಕಲಿಸ್ಕೊಟ್ರು ಅಂತ ಹೇಳ್ತೀವಿ. ಈಗ ನಾನು ಗುರು ಅಂತ ಅಂದ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ಡ್ರೈವಿಂಗ್ ನನ್ನ ಪ್ರೊಫೆಷನಲ್ ಅಲ್ಲ. ಇದು ಲೌಕಿಕವಾಗಿ ಯಾರು ಏನು ಹೇಳ್ಕೊಡ್ತಾರೆ, ಸ್ಕೂಲಲ್ಲಿ ಕಾಲೇಜಲ್ಲಿ ಏನು ಹೇಳ್ಕೊಡ್ತಾರೆ, ಆ ಮಾರ್ಗದಲ್ಲಿ ಹೋದಾಗ, ಅದರಲ್ಲಿ ಯಶಸ್ಸಾದಾಗ, ಅಥವಾ ಇದರಿಂದಾಗಿ ನಾವು ಊಟ ಮಾಡೋಕ್ಕೆ ಸಾಧ್ಯ ಆದರೆ ಮಾತ್ರ ಅವ್ರನ್ನ ಗುರು ಅಂತೀವಿ. ಆದರೆ ಅಧ್ಯಾತ್ಮದಲ್ಲಿ ಆಗಲ್ಲ. ನಮ್ಮನ್ನು ನಾವು ತಿಳಿಲಿಕ್ಕೆ, ನಾವು ಲಾಯರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಅಥವಾ ಏನೂ ಆಗದೆ ಮನೇಲಿ ಕೂತ್ಕೋಬೋದು. ಹಾಗೆ ಏನೂ ಇಲ್ಲದೇ ಇದ್ದರೂ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ಜೀವನದಲ್ಲಿ ಏನೋ ಅದನ್ನು ಸಾಗಿಸಲಿಕ್ಕೆ, ಜೀವನವನ್ನು ಸಾಗಿಸಲಿಕ್ಕೆ ಕೊಟ್ಟರೆ ಆ ಒಂದಷ್ಟು ಸಮಯ ಮಾತ್ರ ಗುರು. ಆದರೆ ಅಧ್ಯಾತ್ಮದಲ್ಲಿ ಜೀವನವನ್ನೇ ಅರ್ಥಪೂರ್ಣವಾಗಿಸಲಿಕ್ಕೆ ಯಾರು ವಿದ್ಯೆಯನ್ನು ಕೊಡ್ತಾರೋ, ಜೀವನವನ್ನೇ ಪರಿಪೂರ್ಣವಾಗಿಸ್ಕೊಳ್ಳಿಕ್ಕೆ ಯಾರು ಆತ್ಮಜ್ಞಾನ ಕೊಡ್ತಾರೋ ಅವರನ್ನು ನಿಜವಾದ ಆತ್ಮಗುರು ಅಂತ ಸ್ವೀಕಾರ ಮಾಡ್ತೀವಿ. ಎಲ್ಲರೂ ಗುರುವೇ, ಆದರೆ ಸದ್ಗುರು ಅಂತ ಒಂದು ರೀತಿಯಾಗಿ ಹೇಳೋದಿದ್ದರೆ, ಯಾರನ್ನು ಸದ್ಗುರು, ನನ್ನ ಆತ್ಮಗುರು ಅಂತ ಯಾರನ್ನು ಸ್ವೀಕಾರ ಮಾಡ್ತೀವಿ ಅಂದರೆ, ನನ್ನನ್ನು ಪರಿಪೂರ್ಣನನ್ನಾಗಿಸಿಕೊಳ್ಳಲಿಕ್ಕೆ ಯಾರು ಸಹಾಯ ಮಾಡ್ತಾರೋ, ಯಾರು ಮಾರ್ಗ ತೋರಿಸ್ತಾರೋ, ನನ್ನ ಜೀವನಕ್ಕೊಂದು ಅರ್ಥವನ್ನು ಕೊಡಲಿಕ್ಕೆ ಯಾರು ನನಗೆ ಮಾರ್ಗ ತೋರಿಸ್ತಾರೋ ಅವರನ್ನು ಸದ್ಗುರು ಅಂತ ಅಥವಾ ನನ್ನ ಆತ್ಮಗುರು ಅಂತ ಸ್ವೀಕಾರ ಮಾಡ್ತೀವಿ. ವಿಶೇಷವಾಗಿ ಅವರನ್ನು ಇಡೀ ಜೀವನದ ಕೊನೆಯ ಕ್ಷಣ ಅಲ್ಲ, ಈ ದೇಹ ಬಿಡಬೇಕಾದರೂ ಕೂಡ, ಬಿಟ್ಟಾಗಲೂ ಕೂಡ ಅವರೇ ನಮ್ಮ ಗುರು ಆಗಿರ್ತಾರೆ. ಹಾಗಾದರೆ ನಮಗೆ ಜೀವನ ಪಾಠ ಯಾರು ಹೇಳ್ಕೊಡ್ತಾರೋ ಅವರು ಗುರುಗಳು, ನಾವು ಅವರನ್ನು ಗುರುಗಳ ಸ್ಥಾನದಲ್ಲಿ ಜಾಸ್ತಿ ನಾವು ನೋಡ್ತೀವಿ. ಹಾಗೂ ಅನ್ಕೋಬಹುದು. ಜೀವನ ಪಾಠ ಅನ್ನೋದಕ್ಕಿಂತ ಜೀವನಕ್ಕೆ ಸಾಕಷ್ಟು ಜನ ಪಾಠ ಹೇಳ್ಕೊಡ್ತಾರೆ. ಆದರೆ ಪಾಠ ಹೇಳ್ಕೊಡೋದಕ್ಕಿಂತ ಹೆಚ್ಚಾಗಿ, ಅದಕ್ಕೂ ಮಿಗಿಲಾಗಿ ಅದನ್ನು ಪರಿಪೂರ್ಣತ್ವಕ್ಕೆ ತಗೊಂಡು ಹೋಗಬೇಕಲ್ಲ. ನಾನು ಯಾರು ಅನ್ನುವ ಅರ್ಥ ನನಗಾಗಬೇಕು. ಆಗಿ ಈ ಜೀವನ ಒಂದು ಸಾರ್ಥಕ ಅಂತ ಅನಿಸ್ಬೇಕು, ಇಹದಲ್ಲೂ ಮತ್ತು ಪರದಲ್ಲೂ. ಅಂದರೆ ಮೆಟೀರಿಯಲಿಸ್ಟಿಕ್ ಆ್ಯಂಡ್ ಸ್ಪಿರಿಚುವಲ್ ಏನು ಎಲ್ಲ ಜಾಗದಲ್ಲೂ ನನ್ನ ಜೀವನ ಪರಿಪೂರ್ಣ ಆಗಿಸಬೇಕು. ಮತ್ತು ಎಂಥದ್ದೇ ಸಂದರ್ಭದಲ್ಲೂ ನನ್ನ ಮನಸ್ಸಿನ ಶಕ್ತಿ ಏನಿದೆ ಅದನ್ನು ಇಟ್ಕೊಂಡು ನಾನು ಜೀವನ ಇನ್ನೂ ಚೆನ್ನಾಗಿಸ್ಕೊಳ್ಳೋಕ್ಕೋಸ್ಕರವಾಗಿ ನನ್ನ ಅಜ್ಞಾನವನ್ನು ಕಳೆದು ಹೆಚ್ಚು ಜ್ಞಾನ ಬೆಳಕನ್ನು ಯಾರು ಕೊಡ್ತಾ ಹೋಗ್ತಾರೋ ಅವರನ್ನು ನಿಜವಾದ ಗುರು ಅಂದರೆ ಆತ್ಮಗುರು ಅಂತ ನಾವು ಸ್ವೀಕಾರ ಮಾಡ್ಬೋದು. ಬಟ್ ನೀವೀಗ ಹೇಳಿದ್ರಿ, ಈಗ ಪತ್ರಿಕೋದ್ಯಮ ಕಲಿಯೋದಕ್ಕೆ ನಿಮ್ಗೊಬ್ರು ಗುರು ಇದ್ದರು, ಆಮೇಲೆ ನಿಮ್ಮ ಒಂದು ಡ್ರೈವಿಂಗ್ ಕಲಿಸೋದಕ್ಕೆ ಗುರು ಇದ್ದರು, ನೀವು ಅದನ್ನೇ ಕೆಲಸ ಆಗಿ ತಗೊಂಡ್ರೆ ಅವ್ರು ನಿಮ್ಮ ಗುರುಗಳಾಗಿರ್ಬೋದು. ಇದೆಲ್ಲ ಹೇಳಿದ್ರು ಕೂಡ ನನಗೆ ಅನಿಸುತ್ತೆ ನನಗೆ ಯಾರು ಗುರುಗಳೇ ಇಲ್ವಾ ಅಂತ. ನಾನು ಆ ಗುರುಗಳನ್ನು ಹೇಗೆ ನೋಡಬೇಕು, ನನ್ನ ಗುರುಗಳು ಯಾರಿರಬಹುದು ಅಂತ, ಅಥವಾ ಯಾವಾಗ ಒಬ್ಬ ಗುರು ಅಂದರೆ ಅನ್ಸ್ಕೋತಾನೆ, ಯಾವಾಗ ಮನುಷ್ಯ ಪರಿಪೂರ್ಣ ಆಗ್ತಾನೆ, ಯಾವ ಏಜಲ್ಲಿ ಆಗ್ತಾನೆ, ಇದೆಲ್ಲ ಹೇಗೆ ಅಂತ? ಅಲ್ಲ, ಏನಂದರೆ ಗುರು ಅನ್ಸ್ಕೊಳಕ್ಕೆ ಯಾರು ಏನು ಪ್ರಯತ್ನ ಮಾಡಲ್ಲ. ಈಗ ನಾವು ಗುರು ಆಗಬೇಕು ಅಂತ ಯಾರು ಪ್ರಯತ್ನ ಮಾಡಕ್ಕೆ, ಅದೇ ನಾವು ಒಬ್ಬ ಗುರುಗಳು ನಮ್ಮನ್ನ ಮಾರಲ್ ಆಗಿ ಇಟ್ಕೋಬೇಕು ಅಂದ್ರೆ ಯಾರನ್ನು ಇಟ್ಕೋಬಹುದು ಅಂತ. ನಿಮ್ಗೆ ಯಾರು ಹೇಳಿದ್ನಲ್ಲ, ಈ ಥರ ನನ್ನ ಅಜ್ಞಾನ, ನನ್ನನ್ನು ಕತ್ತಲೆಯಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಯ್ಯೋ ಕಷ್ಟವೇ ಇಲ್ಲದ ಹಾಗೆ ಮಾಡಿಬಿಡ್ತಾರೆ, ಅವರು ಗುರು ಅಲ್ಲ. ಯಾರು ಪವಾಡ ಪುರುಷರನ್ನು ಯಾರೂ ಕೂಡ ನಮ್ಮ ಹಿರಿಯರು ಗುರುವಾಗಿ ಯಾರೂ ಸ್ವೀಕಾರ ಮಾಡಿಲ್ಲ. ಯಾರು ಪವಾಡಗಳನ್ನೇ ನಮ್ಮ ಜೀವನದಲ್ಲಿ ಏನೋ ಮಾಡ್ತಾರೆ, ಏನೋ ಕೊಡ್ತಾರೆ ಅಲ್ಲ, ನಮಗೆ ಸಾಮರ್ಥ್ಯ ಕೊಟ್ಟು ನಾವೇ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗಲಿಕ್ಕೆ ಯಾರು ಬೆಳಕನ್ನು ಕೊಡ್ತಾರೋ, ಯಾರು ಜ್ಞಾನ ಕೊಡ್ತಾರೋ ಅವರು ನಿಜವಾದ ಗುರು. ಹಾಗೆ ಯಾರನ್ನು ಬೇಕಾದ್ರೂ ನೀವು ಆಯ್ಕೆ ಮಾಡಿ. ಈಗ ವಿಶೇಷವಾಗಿ ನನ್ನನ್ನು ಕೇಳಿದರೆ
ತುಂಬ ಜನ ಈ ಪ್ರಶ್ನೆ ಕೇಳ್ತಾರೆ, ಏನಂದರೆ ನಾನು ಹೆಂಗೆ ಗುರುವನ್ನ ಆಯ್ಕೆ ಮಾಡಲಿ ಅಂತ. ಹೌದು. ತುಂಬ ಸುಲಭವಾಗಿ ಹೇಳೋದಿದ್ರೆ ನಾನು ಹೆಂಗೆ ಗುರುವನ್ನು ಆಯ್ಕೆ ಮಾಡಲಿ, ಅಥವಾ ನಂಗೆ ಗುರು ಇಲ್ಲದೆ ಇದ್ದರೆ ತೊಂದರೆ ಇಲ್ಲ ಅಂತ. ಒಂದೇನಂತ ಹೇಳಿದ್ರೆ, ನಾನು ನನ್ನ ಸುಮಾರು ಒಂದು 25 ವರ್ಷದ ಈ ಒಂದು ಮಾರ್ಗದಲ್ಲಿ ನಾನು ತುಂಬ ಸರಿ ಯೋಚನೆ ಮಾಡಿದ್ದೀನಿ, ಇವರು ನನ್ನ ಗುರು ಆದರೆ ಹೇಗೆ ಅಂತ. ಯಾರ್ಯಾರು ಯೂಟ್ಯೂಬಲ್ಲಿ ಬಂದರು, ಮೀಡಿಯಾದಲ್ಲಿ ಬಂದರು, ಪೇಪರಲ್ಲಿ ಬಂದರು, ಅಥವಾ ಯಾರೋ ತುಂಬ ಬಾರಿ ಅವ್ರ ಬಗ್ಗೆ ಹೇಳಿದ್ರು, ಅವರು ಹಾಗೆ, ಅವರು ಅತ್ಯಂತ ಶ್ರೇಷ್ಠ, ತುಂಬ ಸರಿ ಹೇಳಿದ್ದಾರೆ. ನಾನು ತಿಂಗಳಗಟ್ಟಲೆ ಅವರನ್ನು ಅಬ್ಸರ್ವ್ ಮಾಡಿದ್ದೀನಿ. ಅಬ್ಸರ್ವ್ ಮಾಡಿದ ಮೇಲೆ ಅನ್ನಿಸ್ತು, ಇಲ್ಲ ಇವರು ನನಗೆ ಗುರು ಅಲ್ಲ ಅಂತ. ಅವ್ರ ಜ್ಞಾನ ಇದೆ, ಅವರಲ್ಲೇನೋ ಸಾಮರ್ಥ್ಯವೂ ಇದೆ, ಆದರೆ ನನಗೆ ವೈಯಕ್ತಿಕವಾಗಿ ನನಗನ್ನಿಸ್ತು, ಇಲ್ಲ ಇವರು ನನಗೆ ಗುರು ನನಗನ್ನಿಸ್ತಾ ಇಲ್ಲ ಅಂತ. ಹಾಗೆ ಸುಮಾರು 4-5 ಜನರನ್ನು ನಾನು ಪರ್ಸನಲಿ ಅಬ್ಸರ್ವ್ ಮಾಡಿದ್ದೀನಿ. ಇವರು ನನ್ನ ಗುರು ಆಗ್ಬೋದಾ, ಇವರು ನನ್ನ ಗುರು ಆಗ್ಬೋದಾ, ಇವರು ನನ್ನ ಗುರು ಆಗ್ಬೋದಾ ಅಂತ. ಆದರೆ ಗೊತ್ತಿಲ್ಲದೆ ಮೊದಲೇ ಯಾರೋ ಅದನ್ನು ಪರ್ಟಿಕ್ಯುಲರ್ಗೆ ಇನ್ನೂ ಗಟ್ಟಿಯಾಗಿ ಹೇಳೋದಕ್ಕೂ ಮುಂಚೆನೇ ಶಂಕರರು ನನ್ನ ಗುರು ಅಂತ ಮೊದಲಿಂದನೇ, ಚಿಕ್ಕನ್ನಿಂದನೂ ಅದಿತ್ತು ಮೊದಲು. ಆದರೆ ಬೆಳೀತಾ ಬೆಳೀತಾ ಅದಿನ್ನೂ ಗಟ್ಟಿ ಆಗ್ತಾ ಹೋಯಿತು. ಆದರೆ ದೈಹಿಕವಾಗಿ ಯಾರೋ ಬೇಕಲ್ಲ, ತಪ್ಪು ಮಾಡಿದಾಗ ಒಂದು ಕೊಟ್ಟು ಬೈದು ತಿದ್ದಿ ಈ ಮಾರ್ಗದಲ್ಲಿ ಹೋಗಬೇಕಾಯ್ತು, ಇದನ್ನು ಸರಿ ಮಾಡಬೇಕಾಯ್ತು ಅಂತ ಹೇಳೋರು ಯಾರೋ ಬೇಕಿತ್ತಲ್ಲ. ಹಾಗಾಗಿ ದೈಹಿಕವಾಗಿ ಹಿಮಾಲಯದಲ್ಲಿ ಹುಡುಕೋದು, ಇಲ್ಲಿ ಹುಡುಕೋದು, ಎಲ್ಲೆಲ್ಲೋ ಹೇಳ್ತಾ ಇದ್ರು, ಅಲ್ಲಿ ಯಾರೋ ಹೌದು ತಿರಿದ್ದಾರೆ, ಇಲ್ಲಿ ಯಾರೋ ಹೌದು ತಿರಿದಾರೆ, ಇಂಥ ಕಾಡಿನಲ್ಲಿ ಇದ್ದಾರೆ. ಹೀಗೆ ಹುಡುಕಿ ತುಂಬ ಸಮಯ ಅವ್ರನ್ನ 3 ತಿಂಗಳು 6 ತಿಂಗಳವರೆಗೂ ಕೆಲವ್ರನ್ನ ಅಬ್ಸರ್ವ್ ಮಾಡಿದ್ದೀನಿ. ಇವ್ರು ಯಾಕೆ ನನ್ನ ಗುರು ಆಗಬಾರ್ದು, ಇಷ್ಟೊಂದು ಮಾತಾಡ್ತಾರೆ, ಇಷ್ಟೊಂದು ಜ್ಞಾನ ಇದೆ, ನನಗೆ ಯಾಕೆ ಇವ್ರು ಗುರು ಆಗಬಾರ್ದು. ಹೀಗೆ ನೋಡಿ 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 ನನಗನ್ನಿಸ್ತು, ಇಲ್ಲ ಇವ್ರನ್ನ ಯಾಕೋ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ. ಹಾಗೆ ಯಾರನ್ನೂ ಕೊನೆಗೆ ಒಪ್ಕೊಳ್ಳೋಕ್ಕಾಗದೇ ಇದ್ದಾಗ ಸುಮಾರು ಅದಕ್ಕೆ ಒಂದು 4-5 ವರ್ಷ ಟೈಮ್ ತೊಗೊಂಡಿದೆ. ಒಂದಿನ ಅನ್ನಿಸ್ತು, ಶಂಕರರಿಗಿಂತ ನನಗಿನ್ಯಾವ ಗುರುವಿನ ಅವಶ್ಯಕತೆ ಇಲ್ಲ ಅಂತ. ಹಾಗಾದರೆ ಅನುಭವವು ಕೂಡ ಗುರು ಆಗಬಹುದು, ಅಥವಾ ಬರವಣಿಗೆ, ಮಾತುಗಳು, ಅಂದರೆ ವ್ಯಕ್ತಿ ಇರಬೇಕು ಅಂತಿಲ್ಲ. ಹಾಂ, ಇರಬೇಕು ಅಂತಿಲ್ಲ. ತುಂಬ ಸರಿ ಏನಾಗ್ಬಿಡ್ತದೆ, ಈಗ ನೋಡಿ ತುಂಬ ಜನ ಗೂಗಲ್ನು ಕೂಡ ಗುರು ಅಂತಾರೆ, ಅಂದರೆ ಗೂಗಲ್ನಲ್ಲೇ ಎಲ್ಲವೂ ಸಿಗ್ತಾ ಇದೆ. ಆದರೆ ಇದು ಸರಿ, ಇದನ್ನು ಹೀಗೆ ಉಪಯೋಗಿಸ್ಕೋಬೋದು ಅನ್ನೋದು ಹೇಗೆ ಗೊತ್ತಾಗ್ತದೆ? ಅದಕ್ಕೆ ಯಾರು ಪ್ರತ್ಯಕ್ಷವಾಗಿ ಇದ್ದು ಅದರ ಮಾರ್ಗದರ್ಶನ ಮಾಡಿದರೆ ಇನ್ನೂ ಸುಲಭ. ನಮ್ಮ ಸಾಧನೆ ಅತ್ಯಂತ ಕಠಿಣ ಇಲ್ಲ. ಹೇಗೆ ತಂದೆ ತಾಯಿ ಇಲ್ಲದೇ ಇದ್ರೆ ನಾವು ಅನಾಥ ಅಂತ ಆಗ್ತೀವೋ, ವಿಶೇಷವಾಗಿ ಏನನ್ನಾದರೂ ಆಧ್ಯಾತ್ಮಿಕವಾಗಿರಲಿ ಅಥವಾ ಜೀವನದಲ್ಲಿ ಮಹತ್ತರವಾದದ್ದನ್ನು ದೊಡ್ಡನ್ನು ಸಾಧಿಸಬೇಕು ಅಂತಿದ್ದಾಗ ನಮ್ಮ ಜೊತೆ ನಮ್ಮ ಬೆನ್ನ ಹಿಂದೆ ಒಬ್ಬ ಗುರು ಅನ್ನೋರು ಪ್ರತ್ಯಕ್ಷವಾಗಿದ್ದಾಗ ನಮಗೆ ಬಹಳ ಧೈರ್ಯ ಬರ್ತದೆ. ಆದರೆ ಇಲ್ಲದೇ ಇದ್ದಾಗ ಡೌಟ್ಗಳು ಹೆಚ್ಚಾಗ್ತದೆ, ಗೊಂದಲಗಳು ಹೆಚ್ಚಾಗ್ತದೆ. ನಾವು ಪುಸ್ತಕಗಳನ್ನು ಗುರು ಅಂದ್ಕೊಳ್ತೀವಿ, ಅಲ್ಲಿ ತಪ್ಪು ಮಾಹಿತಿಗಳು ಸಿಕ್ಕುವಂಥ ತುಂಬ ಜನ ಇದ್ದಾರೆ. ತುಂಬ ಜನ ಬುದ್ಧಿಜೀವಿ ಅನ್ಸ್ಕೊಂಡವರು ಅದನ್ನು ಸರಿಯಾಗಿ ಅರ್ಥೈಸಕ್ಕೆ ಆಗದೆ ದಾರಿ ತಪ್ಪಿ ತುಂಬ ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಹಾಗಾಗಿ ಪ್ರತ್ಯಕ್ಷ ಗುರು ಪರಂಪರೆ ಇದ್ದಾಗ ನಮ್ಮಲ್ಲಿ ಒಂದು ಗಟ್ಟಿತನ ಬರುತ್ತದೆ. ಎಲ್ರಿಗೂ ಸಾಧ್ಯ ಆಗಲ್ಲ. ರಮಣರಿಗಂತೂ ಗುರುವೇ ಇಲ್ಲ. ದತ್ತಾತ್ರೇಯ ಅಂತೂ ಹೇಳಿದ್ರು ನನಗೆ 24 ಜನ ಗುರುಗಳು ಅಂತ, ಎಲ್ಲರಿಂದನೂ ನಾನು ಕಲಿತಾ ಬಂದೆ ಅಂತ. ಹೀಗೆ ತುಂಬ ಜನ ಗುರುಗಳು ಇಲ್ಲದೇ ಇದ್ದರು. ನೋಡಿ, ಸಾಕ್ಷಾತ್ ಶ್ರೀಕೃಷ್ಣರೇ, ಪರಮಾತ್ಮನೇ ಗುರುವಿನ ಅಡಿಯಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿದರು. ಹಾಗಾಗಿ ಗುರು ಇದ್ದರೆ ಬಹಳ ಒಳ್ಳೆಯದು, ಇಲ್ಲದೇ ಇದ್ದರೂ ತೊಂದರೆ ಇಲ್ಲ. ಕಲಿಬೇಕು, ಸಾಧಿಸಬೇಕು ಅನ್ನುವಂಥ ಮನಸ್ಸಿದ್ದಾಗ ನೋಡೋ ಕಡೆಯಲ್ಲೆಲ್ಲ ಕಡೆಗಳಲ್ಲೂ ನಾವು ಕಲಿತೀವಿ. ನಾ ಹೇಳಿದಾಗೆ ದತ್ತಾತ್ರೇಯರು, ನಾನು ನಾಯಿಯಿಂದ ಇದನ್ನು ಹೀಗೆ ಕಲಿತೆ, ಕಾಗೆಯಿಂದ ಇದನ್ನು ಕಲಿತೆ, ಬೆಸ್ತನಿಂದ ಇದನ್ನು ಕಲಿತೆ, ಗಾಳಿಯಿಂದ ಇದನ್ನು ಕಲಿತೆ, ಇಂಥ ಮರದಿಂದ ಹೀಗೆ ಕಲಿತೆ. ಪ್ರತಿಯೊಂದು ವಿಷಯದಲ್ಲೂ ಕಲಿತು ಕೊನೆಗೆ ಅವರು ಮಹಾಗುರುವೇ ಆಗೋದ್ರು. ದತ್ತಾತ್ರೇಯ ಗುರುವಿನ ಗುರುವೇ ಆಗೋದ್ರು. ಹಾಗೂ ಆಗ್ಬೋದು. ಆದರೆ ಪ್ರತ್ಯಕ್ಷ ಗುರು ಇದ್ದರೆ, ಗುರುವಿನ ಬಗ್ಗೆ ನಮ್ಮಲ್ಲಿ ಅತ್ಯಂತ ಶ್ರದ್ಧೆ, ಭಕ್ತಿ ನಮ್ಮಲ್ಲಿದ್ದರೆ ನಮ್ಮ ಸಾಧನೆ ಇನ್ನೂ ಅದ್ಭುತವಾಗ್ತದೆ, ಸರಾಗವಾಗ್ತದೆ. ಮತ್ತು ಕಠಿಣ ಅನಿಸಿದ್ರೂ ಕೂಡ ಅದರಲ್ಲಿ ಇನ್ನೂ ಚೆನ್ನಾಗಿ ಕಲಿತು ದಾರಿ ತಪ್ಪಲ್ಲ. ಕಠಿಣ ಅಂದ ತಕ್ಷಣ ದಾರಿ ತಪ್ಪಿಡ್ತೀವಿ, ದುರಭ್ಯಾಸಕ್ಕೆ ಹೋಗ್ಬಿಡ್ತೀವಿ. ಆದರೆ ಸರಿಯಾದ ಗುರು ಇದ್ದರೆ ದಾರಿ ತಪ್ಪದೆ ಆ ಮಾರ್ಗದಲ್ಲಿ ಎಂಥ ಪರಿಶ್ರಮ, ಕಷ್ಟ ಇದ್ದರೂ ನಿಭಾಯಿಸುವಂಥ ಶಕ್ತಿ, ಸಾಮರ್ಥ್ಯ ಬರ್ತದೆ. ಹಾಗಂದ್ರೆ ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ ಅನ್ನೋದು, ನಮ್ಗಿಂತ ಚಿಕ್ಕವರು ಕೂಡ ನಮಗೆ ಗುರುಗಳಾಗ್ಬೋದು. ಖಂಡಿತ ಆಗ್ಬೋದು. ಏನಂತ ಹೇಳಿದರೆ, ಈ ದಕ್ಷಿಣಾಮೂರ್ತಿಯನ್ನು ಕೂಡ ಮೊಟ್ಟ ಮೊದಲಿಗೆ ಬೇರೆ ಬೇರೆ ಪರಂಪರೆ ಬೇರೆ ಬೇರೆಯವ್ರನ್ನ ತಗೊಳ್ತಾರೆ. ಆದರೂ ದಕ್ಷಿಣಾಮೂರ್ತಿ ಅಂತೇನೆ, ಶಿವನ ಒಂದು ಅವತಾರ ಏನಿದೆ ದಕ್ಷಿಣಾಮೂರ್ತಿ ಅತ್ಯಂತ ಬಾಲಕ. ಆದರೆ ಅವರಲ್ಲಿ ವಿದ್ಯೆ, ದಕ್ಷಿಣಾಮೂರ್ತಿ ಬಾಲಕ,
ದಕ್ಷಿಣಾಭಿಮುಖವಾಗಿ ಕೂತು ವಿದ್ಯೆನ ಹೇಳ್ಕೊಡ್ತಾರೆ. ಯಾರಿಗೆ? ಮೌನದಲ್ಲಿ ಹೇಳ್ಕೊಡ್ತಾರೆ, ಅದು ಕೂಡ ಮಾತೇ ಆಡದೆ. ಯಾರಿಗೆ ಹೇಳ್ಕೊಡ್ತಾರೆ ಅಂದರೆ ಸನಕಾದಿ ಮುನಿಗಳಿಗೆ, 4 ಜನ ವೃದ್ಧರಾದಂತಹ ಮುನಿಗಳಿಗೆ ಬಾಲಕನಾದಂಥ ದಕ್ಷಿಣ ಮೂರ್ತಿ ವಿದ್ಯೆಯನ್ನು, ಜ್ಞಾನವನ್ನು ಕೊಡ್ತಾರೆ. ಹಾಗಾಗಿ ಗುರು ಅಂದ ತಕ್ಷಣ ಅವರಿಗೆ 70 ವರ್ಷ ಆಗಿರಬೇಕು, 100 ವರ್ಷ ಆಗಿರಬೇಕು, ಮಾಗಿರಬೇಕು ಹಾಗೇನಿಲ್ಲ. 12 ವರ್ಷದ ಒಬ್ಬ ಬಾಲಕ ಕೂಡ ಅವನ ಸಾಧನೆ, ಅವನ ಸಾಮರ್ಥ್ಯದ ಮೇಲೆ ಗುರು ಆಗಿರಬಹುದು. ಆಗಿದ್ದಾರೆ ತುಂಬ ಜನ. ಆದರೆ ನನಗೆ ಒಂದು ಜೆನ್ಜಿ ಕಿಡ್ ಪರ್ಸ್ಪೆಕ್ಟಿವ್ ಅಲ್ಲಿ ನನ್ನ ಮೊಬೈಲನ್ನು ಕೂಡ ನನ್ನ ಗುರು ಅನ್ಕೋಬಹುದಲ್ಲ. ತುಂಬ ಇನ್ಫಾರ್ಮೇಷನ್ ಕೊಡುತ್ತೆ. ತುಂಬ ಇನ್ಫಾರ್ಮೇಷನ್ ಕೊಡ್ತದ್ದು ಬಹಳ ಸಂತೋಷ. ಅದು ಕೂಡ ಒಂದು ರೀತಿ ಗುರುವೇ. ನಾವೇನು ಅದನ್ನು ನಿರಾಕರಿಸಬೇಕಾಗಿಲ್ಲ. ಆದರೂ ಅವಾಗವಾಗ ಸ್ವಲ್ಪ ತಲೆನೋವು ಬರ್ತದೆ. ಹೌದು, ಕಣ್ಣು ಬೇಗ ಆಯಾಸ ಆಗ್ತದೆ. ಹಾಗಾಗಿ ಇನ್ನೊಬ್ಬ ಸರಿಯಾದ ಗುರು ಇದ್ದರೆ ಆ ಮೊಬೈಲ್ನೂ ಕೂಡ ಹೇಗೆ ಬಳಸಬೇಕು, ಅದನ್ನ ಇನ್ನೂ ಚೆನ್ನಾಗಿ ಹೇಗೆ ನಿಮ್ಮ ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಬಳಸ್ಕೋಬೇಕು ಅನ್ನುವಂಥ ಜ್ಞಾನವನ್ನು ಕೊಡೋದಕ್ಕೆ ಇನ್ನೊಬ್ಬ ಗುರು ಇದ್ದರೆ ಬಹಳ ಒಳ್ಳೆಯದು. ಇಲ್ಲದೇ ಇದ್ದರೆ ಬರೀ ರೀಲ್ ನೋಡ್ತಾ ಇರ್ತೀವಿ. ಆ ಗುರು ಇದ್ದರೆ ಹೇಳ್ತಾರೆ ಬರೀ ರೀಲ್ನೂ ನೋಡು, ತೊಂದರೆ ಇಲ್ಲ, ಆ ರೀಲ್ ಜೊತೆಗೆ ನೋಡು, ಒಳ್ಳೆ ಸಂಗೀತ ಇದೆ ಅದನ್ನು ಕೇಳು, ನಿನಗಿಂಥ ಇನ್ಫಾರ್ಮೇಷನ್ ಬೇಕಾಗಿದೆ. ನೋಡಿ ತುಂಬ ಸರಿ ಏನಾಗ್ತಿದೆ, ಎಲ್ಲವೂ ಇದೆ ಮೊಬೈಲಲ್ಲಿ ಅಲ್ವಾ, ಆದರೆ ನಮಗೇನು ಬೇಕು ಅಂತ ಗೊತ್ತಿರಲ್ಲ. ನಾವು ಮೊಬೈಲ್ ಎತ್ಕೊಳ್ತೀವಿ. ಈಗ ನನಗೆ ಎಷ್ಟೋ ಸರಿ ಆಗಿದೆ, ಯಾವುದೋ ಮೆಸೇಜ್ ಬಂದಿದೆ, ಮೆಸೇಜ್ ಅಂತ ಎತ್ಕೊಂಡಿದ್ದೀನಿ, ಸ್ಕ್ರೋಲ್ ಮಾಡೋಕ್ಕೆ ಹೋಗ್ತೀನಿ, ಯಾವುದೋ ರೀಲ್ ಬರ್ತಿದೆ. ಕೊನೆಗೆ ಮೊಬೈಲ್ ನಾನು ಯಾಕೆ ತಗೊಂಡೆ ಅನ್ನೋದು ಮರ್ತು ಹೋಗಿ ಇನ್ಸ್ಟಾಗ್ರಾಮ್ ನೋಡ್ತೀವಿ, ಫೇಸ್ಬುಕ್ ನೋಡ್ತೀವಿ, ಯೂಟ್ಯೂಬ್ ನೋಡ್ತೀವಿ, ಕೊನೆಗೆ ಇಡ್ತೀವಿ. ನಾವು ಕೊನೆಗೆ ಯೋಚನೆ ಮಾಡೋದು, ಯಾಕೆ ನನ್ನ ಮೊಬೈಲ್ ಏನೋಕ್ಕೋಸ್ಕರನೋ ತಗೊಂಡ್ನಲ್ಲ, ಆಗಿದೆ ಎಷ್ಟೋ ಸರಿ, ಎಷ್ಟೋ ಸಲ ದಿನ ಆಗ್ತದೆ. ಹಾಗಾದ್ರೆ ಅದು ಹೇಗೆ ಗುರು ಆಯ್ತು? ದಾರಿ ತಪ್ಪಿಸುತ್ತೆ, ಅದು ದಾರಿ ತಪ್ತಾ ಇದೆಯಲ್ಲ. ಆದ್ರೆ ಮೊಬೈಲ್ನು ಗುರು ಅಂತಾನೆ ಇಟ್ಕೊಳ್ಳಿ. ಇನ್ನೊಂದು ಗುರು ಹೇಳಿದ್ನಲ್ಲ, ಸದ್ಗುರು ಅಲ್ಲ ಗುರು ಅಂತ ಇಟ್ಕೊಳ್ಳಿ. ಸದ್ಗುರು ಅಂದ್ರೆ ಅದೆಲ್ಲವನ್ನು ಮೀರಿದು ಆತ್ಮವನ್ನೇ ನಮಗೆ, ನಮ್ಮನ್ನು ನಾವು ಅರ್ಥ ಮಾಡಿಸ್ಕೊಳ್ಳುವಂಥದ್ದು, ಕೊಡುವಂಥದ್ದು ಏನಿದೆ, ಈ ಜೀವನವನ್ನು ಸಾರ್ಥಕ ಮಾಡೋದು, ಅರ್ಥಪೂರ್ಣವಾಗಿಸೋದು ಸದ್ಗುರು. ಮೊಬೈಲ್ನ ಗುರು ಅಂತ ಸ್ವೀಕರಿಸ್ತೀರಿ, ನಂದು ಯಾವುದೇ ತಗಾದೇ ಇಲ್ಲ. ಯಾಕೆಂದರೆ ತುಂಬ ಸರಿ ಇಲ್ಲಿಗೆ ಬರಬೇಕಾದ್ರೂ ನಮಗೆ GPS ಹಾಕ್ಕೊಂಡೇ ಬರುತ್ತೆ, ಗುರುನೇ ಅದು. ಹಾಗಾಗಿ ಅದು ಒಳ್ಳೆಯದೇ. ಆದರೆ ತುಂಬ ಸರಿ ಅದೂ ಕೂಡ ನಮ್ಮನ್ನು ದಾರಿ ತಪ್ಪಿಸುತ್ತೆ. ಹಾಗಾಗಿ ಸರಿಯಾದ ಸಮರ್ಥಕ ಗುರು ಇದ್ದರೆ ಆ ಮೊಬೈಲನ್ನು ಬಳಸಿ ನಾವು ಇನ್ನೂ ಅರ್ಥಪೂರ್ಣ ಜೀವನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೊಡ್ತಾರೆ. ಬಟ್ ನನಗೆ ಈಗ ಶಿಕ್ಷಕರು ಗುರುಗಳು ಅಂತ ಅಂದಾಗ ನಂಗೆ ಈ ಪ್ರಶ್ನೆ ಬರುತ್ತೆ. ಅವರು ಜ್ಞಾನವನ್ನು ಕೊಡ್ತಾರೆ, ಅದೇ ನಮ್ಮ ಒಂದು ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಅವ್ರು ನಮಗೆ ಟೀಚ್ ಮಾಡ್ತಾರೆ ಅಷ್ಟೇ. ಅದರಿಂದ ನಾವು ಬದಲಾವಣೆ ಆಗಬೇಕು ಅಂತಿಲ್ಲ, ಆಗ್ತೀವಿ ಅನ್ನೋದು ಇಲ್ಲ. ಆದರೆ ಗುರುಗಳು ಅಂತ ಹೇಳಿದ್ರೆ ನಮಗೆ ಮಾರ್ಗದರ್ಶನ ತೋರಿಸೋರು, ನೀನು ಇದೇ ರೀತಿ ನಡಿ ಅನ್ನೋರು. ಅಂದರೆ ಈಗ ಹಾಗಾದರೆ ಶಿಕ್ಷಕರಿಗೂ ಮತ್ತು ನಾವೀಗ ಆಧ್ಯಾತ್ಮಿಕವಾಗಿ ಒಂದು ಗುರುಗಳನ್ನು ಇಟ್ಕೋಬೇಕು ಅಂತ ಹೇಳಿದ್ರೆ ಅದು ಹೇಗೆ ಅಂತ ನಂಗೆ ಅರ್ಥ ಆಗಲಿಲ್ಲ. ಇಲ್ಲ, ಶಿಕ್ಷಕರು ಕೂಡ ಗುರುನೇ. ಅದನ್ನೇ ಹೇಳಿದ್ದು, ಒಂದಕ್ಷರಂ ಕಲಿಸಿದಾತಂ ಗುರು. ಎಲ್ಲರೂ ಗುರುವೇ. ಆದರೆ ಎಕ್ಸಾಮ್ ಆಗೋವರೆಗೆ, ಎಕ್ಸಾಮ್ ತನಕ ಆ ರೂಮ್ಗೆ ಹೋಗೋವರೆಗೆ ಅವರು ನಮಗೆ ಟೀಚರ್ ಅಂತ ಇರ್ತಾರೆ. ಆದರೆ ಎಕ್ಸಾಮ್ ಕೂತ ತಕ್ಷಣ ಟೀಚರ್ ಕೂಡ ನಿಮಗೆ ನೆರವಿಗೆ ಬರಲ್ಲ. ನಿಮ್ಮ ಸಾಮರ್ಥ್ಯದ ಮೇಲೇ ನೀವೇ ಬರಿಬೇಕು. ಆ ಟೈಮಲ್ಲೇ ಆ ಟೀಚರೇ ಮರ್ತು ಹೋಗಿರ್ತಾರೆ, ಕೇವಲ ಕ್ವಶನ್ ಮಾತ್ರ ನೆನಪಿರ್ತದೆ. ಆದರೆ ಈ ಗುರು, ನಿಜವಾದ ಸದ್ಗುರು, ನಿಜವಾಗಿ ನಿಮಗೆ ನಿಮ್ಮ ಜೀವನ ಅರ್ಥಪೂರ್ಣವಾಗಿಸುವಂಥವರು, ಆ ಎಕ್ಸಾಮನ್ನು ನಿಭಾಯಿಸುವ ಸಾಮರ್ಥ್ಯ, ಅದನ್ನು ಇನ್ನೂ ನಮ್ಮ ಜೀವನ ಎಕ್ಸಾಮ್ ಏನಿದೆ ಅದನ್ನು ನಿಭಾಯಿಸಬೇಕಾದ್ರ ಜೊತೆಯಲ್ಲಿ ನಿಂತು, ಅರ್ಥಾತ್ ಅವರ ಚೈತನ್ಯ, ಅವರೇ ಪ್ರತ್ಯಕ್ಷವಾಗಿರಬೇಕು ಅಂತಿಲ್ಲ, ಅವರ ಚೈತನ್ಯ ನಮ್ಮ ಜೊತೆಯಲ್ಲಿ ನಿಂತು ಆ ಎಕ್ಸಾಮನ್ನು ಚೆನ್ನಾಗಿ ಬರೀಲಿಕ್ಕೆ, ಅಂದರೆ ಜೀವನದ ಎಕ್ಸಾಮನ್ನು ಚೆನ್ನಾಗಿ ನಿರ್ವಹಿಸಲಿಕ್ಕೆ ನಮಗೆ ಸಾಮರ್ಥ್ಯ ಕೊಡ್ತಾರೆ. ಈ ಎಕ್ಸಾಮ್ ಏನಿದೆ, ಲೌಕಿಕವಾದ ಸ್ಕೂಲ್ಗಳೇನಿದೆ, ಈ ಎಕ್ಸಾಮ್ ಮುಗಿದ ತಕ್ಷಣ ನಮ್ಮ ಟೀಚರ್ ಮರ್ತು ಹೋಗ್ಬಿಡ್ತಾರೆ. ಆದರೆ ಈ ಜೀವನದ ಎಕ್ಸಾಮ್ನಲ್ಲಿ ಯಾರು ನಮ್ಮ ಜೊತೆ ಇರುವಂಥ ಸದ್ಗುರು ಇದ್ದಾರೆ, ಕೊನೆಯ ಕ್ಷಣದವರೆಗೂ ನಮ್ಮ ಉಸಿರಾಟದಲ್ಲಿ ಅವರು ಒಬ್ಬರಾಗಿ ನಮ್ಮ ಜೀವನವನ್ನು ನಡೆಸ್ತಾ ಹೋಗ್ತಾರೆ. ಆಗ ತುಂಬ ವ್ಯತ್ಯಾಸಗಳಿದೆ. ಆ ಶಿಕ್ಷಕರಿಗೂ ಗುರುವಿಗೂ ತುಂಬ ವ್ಯತ್ಯಾಸ ಇದೆ. ಈಗ ನಮ್ಮ ಗುರುಗಳಿಗೆ ನಾವು ಯಾವಾಗ ಬೇಕಾದರೂ ಅವರಿಗೆ ಗುರು ಪೂರ್ಣಿಮೆ ಥರನೇ ಅವರಿಗೆ ನಾವು ವಂದನೆಗಳನ್ನು ಸಲ್ಲಿಸಬಹುದು, ನಮಗೇನು ಭಕ್ತಿ ಇದೆಯೋ ಅದನ್ನೆಲ್ಲ ತೋರಿಸ್ಬೋದು. ಬಟ್ ಗುರು ಪೂರ್ಣಿಮೆ ದಿನಾನೇ ಯಾಕೆ ನಾವು ಮಾಡಬೇಕು? ನೋಡಿ, ಒಂದೊಂದು ದಿನವೂ ಒಂದು ಚೈತನ್ಯಪೂರ್ಣವಾದ ದಿನವೇ, ಒಂದು ಎನರ್ಜಿ ಇರುವಂಥ ದಿನವೇ. ಮತ್ತು ಪ್ರತಿ ದಿನ ನೋಡಿ, ಯಾರು ಒಳ್ಳೆಯ ಸಾಧಕ ಇದ್ದಾನೆ, ಬೆಳಗ್ಗೆ ಎದ್ದ ತಕ್ಷಣ ಅವರ ಗುರುವನ್ನೇ ಮೊದಲು ಪ್ರಾರ್ಥನೆ ಮಾಡೋದು. ನೀವು ಯಾವುದೇ ಶಾಸ್ತ್ರ ಪೂಜೆ ಶುರು ಮಾಡಿದ್ರೂ ಕೂಡ ಶ್ರೀ ಗುರುಭ್ಯೋ ನಮಃ ಅಂತಲೇ ಶುರು ಮಾಡುವಂಥದ್ದು. ಗುರುವೇ ಪ್ರಧಾನ. ಹಾಗಾಗಿ ನೀವು ಪ್ರತಿದಿನ ಒಂದು 4 ಸರಿನಾದರೂ ನೆನ್ಕೊಂಡಿರ್ತೀವಿ,
ವಿಶೇಷವಾಗಿ ಯಾರು ಒಳ್ಳೆ ಸಾಧಕ ಇರ್ತಾನೆ, ಏನೇ ಶುರು ಮಾಡೋದಕ್ಕೆ ಮುಂಚೆನೂ ತನ್ನ ಗುರುವನ್ನು ಹೃದಯದಲ್ಲಿ ಸ್ಮರಣೆ ಮಾಡಿಯೇ ಶುರು ಮಾಡೋದು. ಸಹಸ್ರಾರದಲ್ಲಿ ಗುರುವನ್ನು ಸ್ಮರಣೆ ಮಾಡಿ ಅವನ ಆಧ್ಯಾತ್ಮಿಕ ಸಾಧನೆ ಶುರು ಮಾಡೋದು. ಆದರೆ ಇದೆಲ್ಲವೂ ಹೊರಗಡೆ ಆಯಿತು, ಪ್ರತಿದಿನ ನಮ್ಮ ಜಾಗದಲ್ಲಿ ನಾವು ಮಾಡ್ಕೊಳ್ಳೋದಾಯಿತು. ಆದರೆ ವರ್ಷದಲ್ಲಿ ಒಮ್ಮೆನಾದರೂ ನನಗೆ ಅನಿಸೋದು, ನಾನು ತುಂಬ ಸರಿ ಹೇಳಿದ್ದೀನಿ, ನಮ್ಮ ಜೀವನದಲ್ಲಿ ಯಾವ ಬಲ ಇಲ್ಲದೆ ಇದ್ದರೂ ಗುರುಬಲ ಇರಬೇಕು. ಗುರುಬಲ ಇದ್ದಾಗ ಮನೋಬಲ ಬರ್ತದೆ. ಯಾವಾಗ ಗುರು ನಮಗೆ ಸರಿಯಾಗಿ ಮಾರ್ಗದರ್ಶನ ಮಾಡ್ತಾನೆ, ಅಜ್ಞಾನವನ್ನು ಕತ್ತಲೆಯನ್ನು ಕಳೀತಾನೆ, ನಮ್ಮಲ್ಲಿ ಮನೋಬಲ ಬರ್ತದೆ. ಯಾವಾಗ ಗುರುಬಲ ಮನೋಬಲ ಬರ್ತದೆ, ದೈವಬಲವೂ ಇರ್ತದೆ. ಯಾವಾಗ ಗುರುಬಲ ದೈವಬಲ ಮತ್ತು ಮನೋಬಲ ಎಲ್ಲವೂ ಒಟ್ಟಿಗೆ ಇರ್ತದೆ, ಜೀವನ ಚೆನ್ನಾಗಿರ್ತದೆ. ಹೀಗೆ ಚೆನ್ನಾಗಿದ್ದಾಗ ಅದೊಂದು ಕೃತಜ್ಞತೆ ಪ್ರತಿದಿನ ಸಲ್ಲಿಸಲೇಬೇಕು. ಆದರೆ ವರ್ಷದಲ್ಲಿ ಒಂದು ದಿನನಾದರೂ, ವಿಶೇಷವಾಗಿ ನಾನು ತುಂಬ ಜನಕ್ಕೆ ಸಲಹೆ ಮಾಡ್ತೀನಿ, ಸರಿಯಾದ ಗುರು ನಿಮಗೆ ಸಿಕ್ಕಿದರೆ ವರ್ಷದಲ್ಲಿ 2 ಸರಿ ಭೇಟಿ ಮಾಡಿ. ಒಂದು ನಿಮ್ಮ ಹುಟ್ಟಿದಬ್ಬ, ತಪ್ಪದೇ ಹೋಗಿ ಗುರುವಿನ ಆಶೀರ್ವಾದ ಪಡೀರಿ. ಎರಡನೇದು ಗುರು ಪೂರ್ಣಿಮೆಯ ದಿನ, ಒಂದು ಪೂರ್ಣಿಮೆ. ವಿಶೇಷವಾಗಿ ನೋಡಿ, ಆಷಾಢ ಮಾಸದ ಪೂರ್ಣಿಮೆ ಏನಿದೆ, ಇದು ಥಂಡಿ ಗಾಳಿ, ಬಿಸಿಲಿಲ್ಲ, ಒಳ್ಳೆಯ ತಣ್ಣನೆಯ, ಅತಿ ಚಳಿಯೂ ಅಲ್ಲದ ಬಿಸಿಯೂ ಅಲ್ಲದ ಮಧ್ಯದ ಸಮಯ. ಇಂತಹ ಸಮಯದಲ್ಲಿ ನಮ್ಮಲ್ಲೂ ಒಂದು ಪರಂಪರೆ ಇದೆ, ಏನಂದರೆ ಇಂಥ ಸಮಯದಲ್ಲಿ ಹುಳು ಉಪ್ಪಟೆಗಳು ಮೊಟ್ಟೆ ಇಟ್ಟು ಅದೆಲ್ಲವೂ ಹೊರಗೆ ಬರ್ತದೆ ಅಂತ. ಹಾಗಾಗಿ ರಸ್ತೆಗಳಲ್ಲಿ ಅಲ್ಲಿ ಎಲ್ಲ ಹುಳ ಹುಪ್ಪಟೆಗಳು ಓಡಾಡ್ತಾ ಇರ್ತವೆ. ಹೀಗೆ ಓಡಾಡೋ ಸಮಯದಲ್ಲಿ ಯಾರೋ ಒಳ್ಳೆಯ ಸಾಧಕ, ವಿಶೇಷವಾಗಿ ದೀಕ್ಷೆ ತಗೊಂಡು ಸನ್ಯಾಸಿ ಈ ಪರಂಪರೆ ಬರ್ತಾರೆ, ಅದು ಜೈನ ಇರ್ಬೋದು, ನಮ್ಮ ಒಂದು ಬೇರೆ ಬೇರೆ ಮತಗಳಲ್ಲಿ ಓಡಾಡಬಾರದು ಅಂತವರು. ಯಾಕೆಂದರೆ ಓಡಾಡಿದಾಗ ಉಳುಪಟಗಳು ಅವರಿಂದಾಗಿ ನಮ್ಮಿಂದಾಗಿ ಅದಕ್ಕೆ ನೋವಾಗಬಾರ್ದು, ತೊಂದರೆ ಆಗಬಾರ್ದು. ಆ ಕಾರಣಕ್ಕೆ ಏನು ಮಾಡ್ತಾರೆ, 4 ತಿಂಗಳು ಎಲ್ಲೂ ಸಂಚಾರ ಮಾಡದೆ ಸ್ವಾಧ್ಯಾಯ ಮಾಡ್ತಾ ಬೇರೆಯವರಿಗೆ ಪಾಠಗಳನ್ನು ಪ್ರವಚನಗಳ ಮೂಲಕ ಅವರ ಜ್ಞಾನವನ್ನು ವೃದ್ಧಿ ಮಾಡುವಂಥ ಸಮಯ ಇದು. ಗುರುಪೌರ್ಣಿಮೆಯಿಂದ ಶುರುವಾಗ್ತದೆ. ಆ ಸಮಯದಿಂದ ತುಂಬ ಜನ ಯಾರು ಪೀಠಾಧಿಪತಿಗಳಿದ್ದಾರೆ, ದೀಕ್ಷಿತ ಸನ್ಯಾಸಿಗಳಿದ್ದಾರೆ, ಅವ್ರು ಯಾರೂ ಪ್ರವಾಸ ಮಾಡಲ್ಲ 4 ತಿಂಗಳು. ಈಗಂತೂ 2 ತಿಂಗಳು ಮಾಡ್ತಾರೆ ಕೆಲವರು. ಜೈನ ಮುನಿಗಳಲ್ಲಿ 4 ತಿಂಗಳುಗಳ ಕಾಲ ಮಾಡ್ತಾರೆ. ಅವ್ರು ಯಾರೂ ಕೂಡ ಹೊರಗೆ ಓಡಾಡದೆ ಒಂದು ಜಾಗದಲ್ಲಿ ಒಂದಿಷ್ಟು ನಿರ್ದಿಷ್ಟ ಸ್ಥಳ ಇದೆ, ಅಷ್ಟರಲ್ಲಿ ಮಾತ್ರ ಓಡಾಡ್ಕೊಂಡಿರ್ತಾರೆ. ಓಡಾಡಿಕೊಂಡು ಬಂದಂಥ ಜ್ಞಾನಿಗಳಿಗೆ, ಪಿಪಾಸುಗಳಿಗೆ, ಮುಮುಕ್ಷುಗಳಿಗೆ, ಅಂದರೆ ಯಾರು ನನಗೆ ಸಾಧನೆ ಮಾಡಬೇಕು, ಇನ್ನೂ ಹೆಚ್ಚು ಜ್ಞಾನ ಗಳಿಸಬೇಕು ಅಂತಿದ್ದಾರೆ, ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅಂತ. ಇಂತಹ ಸಂದರ್ಭದಲ್ಲಿ ಒಂದು ಜಾಗದಲ್ಲಿ ಗುರು ನಿಂತು ಅವರು ಅಧ್ಯಯನ ಮತ್ತು ಜ್ಞಾನ ಹಂಚುವ ಸಮಯದಲ್ಲಿ ನೀನು ಯಾವುದೋ ವಿದೇಶದಲ್ಲೋ ಇನ್ಯಾವುದೋ ಊರಿನಲ್ಲೋ ಕೂತ್ಕೊಂಡು ನಾನು ಇಲ್ಲಿಂದನೇ ನಮಸ್ಕಾರ ಮಾಡ್ತೀನಿ ಅನ್ನೋ ಬದಲು ಆ ಜಾಗಕ್ಕೆ, ಗುರುವಿನ ಜಾಗಕ್ಕೆ ಹೋಗಿ ಒಂದು ಕೃತಜ್ಞತೆಯನ್ನು, ಧನ್ಯತೆಯ ಭಾವವನ್ನು ಸಲ್ಲಿಸಿ ಬರೋದು ಅತ್ಯಂತ ಒಳ್ಳೆಯದು ಅಂತ. ಬರಲೇಬೇಕು ಅಂತಿಲ್ಲ, ಆದರೆ ನಿಮ್ಮಲ್ಲಿ ನಿಜವಾಗಿಯೂ ಕೃತಜ್ಞತೆ ಇದ್ದರೆ, ಈಗ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ? ನಮ್ಮ ಮನೆಯಲ್ಲೂ ದೇವರುಗಳಿದೆ, ಯಾಕೆ ದೇವಸ್ಥಾನಕ್ಕೆ ಹೋಗ್ತೀವಿ? ಅಲ್ಲೊಂದು ವಿಶೇಷ ಚೈತನ್ಯ ನಮ್ಮ ಮನೆಯಲ್ಲಿ ಇರೋದಕ್ಕಿಂತ ವಿಶೇಷವಾದ ವಾತಾವರಣ ಅಲ್ಲಿರ್ತದೆ. ಹೋಗ್ತಾ ಇದ್ದಾಗೆ ಮನಸ್ಸಿಗೆ ಮುದ ಆಗ್ತದೆ. ಪ್ರತಿದಿನ ಮನೇಲಿ ಅದೇ ದೇವರನ್ನು ನೋಡಿ ನೋಡಿ ಸ್ವಲ್ಪ ಬೋರ್ ಆಗಿರುತ್ತೆ ಅಲ್ವಾ? ಹಾಗಾಗಿ ಅಲ್ಲಿಗೆ ಹೋಗ್ತೀವಿ. ಹಾಗೆ ಪ್ರತಿದಿನ ಗುರುಗಳ ಒಂದು ಚಿತ್ರ ಇಟ್ಕೊಂಡು ನೀವು ಪೂಜೆ ಮಾಡಲೇಬೇಕು, ಅದು ಅತ್ಯಂತ ಶ್ರೇಷ್ಠ. ಆದರೆ ಒಂದು ದಿನದ ವ್ಯತ್ಯಾಸ, ಹೇಗೆ ದೇವಸ್ಥಾನಕ್ಕೆ ವಾರಕ್ಕೊಂದಿನವೋ ತಿಂಗಳಿಗೊಂದು ಸರಿಯೋ ವರ್ಷಕ್ಕೊಂದು ಸರಿನಾದರೂ ಒಂದಷ್ಟು ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತೀರಿ, ಹಾಗೆ ನಿಮ್ಮ ಗುರುವಿನ ಸಾನ್ನಿಧ್ಯಕ್ಕೆ ನೀವು ಹೋದಾಗ ಒಂದಷ್ಟು ಬದಲಾವಣೆಗಳಾಗ್ತದೆ. ನಿಮಗೂ ಕೂಡ ಒಂದು ಚೈತನ್ಯದ ಅರಿವು ಬರ್ತದೆ. ಯಾಕೆ ಆ ದಿನಗಳಲ್ಲಿ, ಆಯಾಯ ದಿನಗಳಲ್ಲಿ, ಕೆಲವು ಹೇಳಿದ್ನಲ್ಲ, ಈಗ ಶಿವರಾತ್ರಿ ಶಿವತತ್ವ ಜಾಸ್ತಿ ಇರ್ತದೆ, ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ತತ್ವ ಜಾಸ್ತಿ ಇರ್ತದೆ. ಈಗ ನಿಮ್ಮ ಹುಟ್ಟಿದ ಹಬ್ಬದ ದಿನನೇ ಯಾಕೆ ಅಷ್ಟು ವಿಜೃಂಭಣೆಯಿಂದ ಹೊಸ ಬಟ್ಟೆ ಹಾಕಿ ಎಲ್ಲ ಮಾಡಬೇಕು? ಪ್ರತಿ ದಿನನೂ ಹಬ್ಬನೇ ಅಲ್ವಾ? ಪ್ರತಿದಿನ ಕಣ್ಣು ಬಿಟ್ಟಾಗೆಲ್ಲ ನಿಮ್ಮದು ಹುಟ್ಟಿದ ಹಬ್ಬನೇ, ಬದುಕಿದೀವಲ್ಲ ಆ ಕಾರಣದಿಂದ. ಆದರೆ ವಿಶೇಷವಾಗಿ ನಮ್ಮದೇ ಹುಟ್ಟಿದ ಹಬ್ಬ ಆದಾಗ ನಮಗೆ ಗೊತ್ತಿಲ್ಲದ ಮನಸ್ಸಿನಲ್ಲಿ ಒಂಥರ ಸಡಗರ ಬರ್ತದೆ ಅಲ್ವಾ? ಹೊಸ ಬಟ್ಟೆ ಹಾಕಬೇಕು, ಎಣ್ಣೆ ಸ್ನಾನ ಮಾಡಬೇಕು, ಏನೋ ಸಡಗರ, ಎಲ್ರಿಗೂ ಸಿಹಿ ಹಂಚಬೇಕು. ಹಾಗೆ ಗುರು ಪೂರ್ಣಿಮೆ ಏನಿದೆ, ಅದೊಂದು ವಿಶೇಷವಾದಂಥ ಜ್ಞಾನದ ಮತ್ತು ಗುರುತತ್ವದ ಉನ್ನತ ಭಾವಸ್ಥಿತಿ ಪ್ರಕಟ ಆಗುವಂಥ ದಿನ. ಅಂಥ ಸಂದರ್ಭದಲ್ಲಿ ಗುರುವಿನ ಪದತಲದಲ್ಲಿ ಕೂತು ಒಂದು ಕೃತಜ್ಞತೆಯನ್ನು, ಧನ್ಯತೆಯನ್ನು, ನಮಗೇನು ಸಾಧ್ಯ ಅರ್ಪಿಸುವ ಮೂಲಕ ಅದನ್ನು ಪ್ರಕಟ ಮಾಡೋದೇನಿದೆ, ನಮ್ಮಲ್ಲಿ ಇನ್ನೂ ಆ ಶ್ರದ್ಧಾಭಕ್ತಿ ಹೆಚ್ಚಿ ಅಜ್ಞಾನ ಕಡಿಮೆ ಆಗಿ ಸಾಧನೆ ಇನ್ನೂ ಚೆನ್ನಾಗಾಗ್ಲಿಕ್ಕೆ ಸಹಾಯ ಆಗ್ತದೆ. ನಂದು ಅದೇ ಪ್ರಶ್ನೆ ಇತ್ತು ಗುರುಗಳೇ. ಈಗ ಗುರು ಪೂರ್ಣಿಮೆಯನ್ನು ಮನೆಯಲ್ಲೇ ಆಚರಣೆ ಮಾಡ್ಬೋದಲ್ಲ, ಯಾಕೆ ಗುರು ಸಾನ್ನಿಧ್ಯಕ್ಕೆ ಹೋಗಿ ನಾವು ಆಚರಣೆ ಮಾಡಬೇಕು ಅನ್ನೋದು ಇದೇ ಕಾರಣಕ್ಕೆ?
ನೋಡಿ ಅದೇ ಹೇಳಿದ್ನಲ್ಲ, ಈಗ ಹುಟ್ಟುಹಬ್ಬ ಮನೆಯಲ್ಲೂ ಮಾಡ್ಬೋದು, ದೇವಸ್ಥಾನದಲ್ಲೂ ಮಾಡ್ಬೋದು, ಒಂದು ರೆಸಾರ್ಟಲ್ಲೂ ಮಾಡ್ಬೋದು. ಒಂದೊಂದು ಜಾಗದಲ್ಲಿ ಮಾಡಿದಾಗಲೂ ಒಂದು ವ್ಯತ್ಯಾಸ ಆಗ್ತದೆ. ಮನೆಯಲ್ಲಿ ಮಾಡಿದಾಗ ಬೇರೆ ಥರ ನಮಗೆ ಫೀಲ್ ನಮ್ಮಗಳಿಗೆ ಇರ್ತದೆ, ಜೊತೆಲಿ ಇದ್ದವ್ರಿಗೂ ಆಗ್ತದೆ, ನಮಗೂ ಆಗ್ತದೆ. ಹಾಗೆ ಮನೆಯಲ್ಲೂ ಗುರುಪೂರ್ಣಿಮೆ ಮಾಡಬಹುದು, ಆದರೆ ಇನ್ನೂ ನಿಮ್ಮ ಆ ಚೈತನ್ಯ ಅದೊಂದು ಸ್ಪೆಷಲ್ ಒಂದು ಫೀಲ್ ಅಂತ ಏನು ಕರಿತೀರಿ, ಆ ಫೀಲ್ ಆಗಬೇಕಾದ್ರೆ ಗುರುವಿನ ಸಾನ್ನಿಧ್ಯಕ್ಕೆ ಹೋದಾಗ ಮಾತ್ರ ಸಾಧ್ಯ ಆಗೋದು. ಆದರೆ ಈಗ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಭಾಗಿಯಾಗಿರುವಂತಹ ಮನಸ್ಸುಗಳಿಗೆ ಏನಲ್ಲಿ ವಿಶೇಷವಾಗಿ ಅವ್ರಿಗೆ ಮಾರ್ಗದರ್ಶನ ಸಿಗುತ್ತೆ, ಅಥವಾ ಅವ್ರಿಗೆ ಏನು ವಿಶೇಷವಾಗಿ ಅಲ್ಲಿ ಅಂದರೆ ಅವ್ರಿಗೆ ಏನು ಖುಷಿ ಕೊಡುತ್ತೆ ಈಗ ಗುರುಪೂರ್ಣಿಮೆಯಲ್ಲಿ ಅವ್ರು ಏನಾದರೂ ಭಾಗಿಯಾದರೆ? ನೋಡಿ, ನಾನು ಒಂದು ತಿಳ್ಕೊಳ್ಳಿ, ಪ್ರತಿ ಸರಿ ನನಗೇನು ಸಿಕ್ತು ಅಲ್ಲ. ಕೃತಜ್ಞತೆ ಅಂದ್ರೇನು, ನನಗೇನು ಇದುವರೆಗೆ ಸಿಕ್ಕಿದೆ ಅದಕ್ಕೊಂದು ನನ್ನಿಂದ ಒಂದು ಪ್ರಕಟಣೆ ಮಾಡೋದು, ಆ ಭಾವವನ್ನು ಪ್ರಕಟಣೆ ಮಾಡುವಂಥದ್ದು ಕೃತಜ್ಞತೆ. ಅವತ್ತೊಂದು ದಿನ ನನಗೇನು ಸಿಗ್ತದೆ, ನನ್ನ ಕಷ್ಟ ಪರಿಹಾರ ಆಗ್ತದ, ನನ್ನ ಹಣೆ ಬರಹ ಚೇಂಜ್ ಆಗ್ತದ ಗೊತ್ತಿಲ್ಲ, ಆದರೂ ಆಗ್ಬೋದು, ಅದು ನಿಮ್ಮ ಶ್ರದ್ಧಾ ಭಕ್ತಿಯ ಆಧಾರ. ಆದರೆ ಇಷ್ಟೂ ವರ್ಷಗಳ ಗಟ್ಟಲೆ ಯಾವುದೋ ರೂಪದಲ್ಲಿ ಜ್ಞಾನ ಸ್ವೀಕಾರ ಮಾಡಿದ್ದೀರಲ್ಲ, ಅದಕ್ಕೊಂದು ಕೃತಜ್ಞತೆ ಹೇಗೆ ಸಲ್ಲಿಸೋದು? ಯಾವಾಗಲೂ ನೋಡಿ, ನಮ್ಮ ಜೀವನದಲ್ಲಿ ಕೃತಜ್ಞತೆ ಅನ್ನೋದು ಯಾವಾಗ ಪ್ರಕಟ ಮಾಡೋಕ್ಕೆ ಶುರು ಮಾಡ್ತೀವಿ, ಇಲ್ಲದೇ ಇದ್ರೆ ಏನಾಗ್ತಿದೆ, ನನ್ನಿಂದಾಯಿತು, ನಾನು ಓದೋದ್ರಿಂದಾಗೇ ಪಾಸ್ ಆಗಿತ್ತು, ನಾನು ದುಡ್ದಿದ್ದರಿಂದನೇ ಇಷ್ಟು ಚೆನ್ನಾಗಿರೋದು ಅನ್ನುವಂಥ ನಾನು ಅನ್ನುವಂಥ ಅಹಂಕಾರ ಯಾವಾಗ ನಮ್ಮಲ್ಲಿ ಹೆಚ್ಚಾಗೋಕ್ಕೆ ಶುರುವಾಗ್ತದೆ, ಹಾಗೆ ಶುರುವಾದಾಗ ನಮ್ಮ ಪತನ ಶುರುವಾಗ್ತದೆ. ನೀವು ಯಾರ್ಯಾರನ್ನು ನೋಡಿ, ತುಂಬ ಯಾರ್ಯಾರು ಸಕ್ಸಸ್ಫುಲ್ ಆಗಿದ್ರೆ ಯಾಕೆ ಕೆಳಗೆ ಬಿದ್ದರು ಅಂದರೆ ಅಹಂಕಾರದಿಂದನೇ 99% ಜನ ಕೆಳಗೆ ಬಿದ್ದಿರ್ತಾರೆ. ಹೀಗೆ ಅಹಂಕಾರ ಬರಬಾರದು ಅಂದಾಗ ಏನಾಗ್ತದೆ, ನಮ್ಮ ಮೇಲೆ ಯಾರೋ ಇದ್ದಾರೆ ಅನ್ನುವಂಥ ಒಂದು ಶ್ರದ್ಧೆ ಇರಬೇಕು, ಒಂದು ಭಯ ಗೌರವ ಅಂತ ಏನು ಹೇಳ್ತಾರೆ ಅದಿರಬೇಕು. ಹಾಗೆ ನಮಗಿಷ್ಟೆಲ್ಲ ಕೊಟ್ಟಂಥ ಗುರು ನನ್ನ ಮೇಲಿದ್ದಾನೆ, ನಾನೇ ಅಧ್ಯಯನ ಮಾಡಿರ್ಬೋದು, ನಾನೇ ಗಳಿಸಿರ್ಬೋದು, ಆದರೆ ಅವರು ಕೊಟ್ಟದ್ದಕ್ಕೆ ನನಗೆ ಬಂತು ಅನ್ನುವಂಥ ಕೃತಜ್ಞತೆ, ಒಂದು ಶ್ರದ್ಧೆ ನಮ್ಮಲ್ಲಿ, ಆ ವಿನಯ ಇದ್ದಾಗ ನಮ್ಮಲ್ಲಿ ಇನ್ನೂ ಜ್ಞಾನ ಹೆಚ್ಚಾಗ್ತದೆ. ನಿಜ. ಬಟ್ ನಿಮ್ಗೆ ಅನ್ಸುತ್ತಾ ಗುರುಗಳೇ, ಕೃತಜ್ಞತೆ ತುಂಬ ಕಡಿಮೆ ಆಗಿದೆ ಅನ್ನೋದು? ಗುರುಗಳ 100% ಕಡಿಮೆ ಆಗ್ತಾ ಇದೆ, ಎಲ್ಲವೂ ನನ್ನಿಂದ, ನನ್ನ ಕಾರಣದಿಂದ. ಆಗ ಪೆಟ್ಟು ಬಿದ್ದಾಗ ಗೊತ್ತಾಗ್ತದೆ ಇದು ಯಾರಿಂದ ಅಂತ. ನಮ್ಮಲ್ಲಿ ಕೃತಜ್ಞತೆ ಪ್ರತಿದಿನ ನಮಗೆ ಅನ್ನಿಸ್ತಾನೆ, ನಾವು ವೈಯಕ್ತಿಕವಾಗಿ ನನಗೆ ಅನ್ನಿಸ್ತಾನೆ ಇರುತ್ತೆ, ಅರೆ ನಮ್ಮಂಥ ಮೂರ್ಖರಿಗೆ ಇಷ್ಟಾದರೂ ಮಾತಾಡುವಂಥ ಶಕ್ತಿ ಭಗವಂತ ಕೊಟ್ಟನಲ್ಲ, ಗುರು ಕೃಪೆಯಿಂದ ಬಂತಲ್ಲ. ನೋಡಿ, ಹೀಗೆ ಈಗ ಈ ಭಾವ ಇದ್ದ ಕಾರಣಕ್ಕೇ ನಮಗಿನ್ನೂ ಹೆಚ್ಚು ತಿಳ್ಕೊಳ್ಳಿಕ್ಕೆ, ಗಳಿಸ್ಲಿಕ್ಕೆ, ಹೆಚ್ಚು ಜನರಿಗೂ ಮಾರ್ಗದರ್ಶನ ಮಾಡುವ ಒಂದಷ್ಟಾದರೂ ಸಾಮರ್ಥ್ಯ ಸಿಕ್ಕಿದೆ. ಆ ಭಾವ ಇಲ್ಲದೇ ಇದ್ದರೆ, ನಾನು ಅನ್ನೋ ಭಾವ ನಮಗೇನಾದರೂ ಬಂದರೆ ಖಂಡಿತವಾಗಿ ನಾವು ನಿಂತು ಹೋಗ್ತೀವಿ. ನಾನೇ ಮಾಡ್ತಾ ಇರೋದು, ನನ್ನಿಂದನೇ ಆಗ್ತಾ ಇರೋದು ಅನ್ನೋ ನಮಗೂ ಆ ಭಾವ ಬಂದರೆ ಖಂಡಿತವಾಗಿ ಇದು ಮುಂದುವರಿಯೋದು ಕಷ್ಟ, ಸಾಧನೆ ಮಾಡೋದು ಕಷ್ಟ. ಹಾಗಾಗಿ ನಮಗೇನೇ ಆದರೂ ನಾವು ಹೇಳೋದಿಷ್ಟ ನಮ್ಮ ಗುರು ಕೃಪೆಯಿಂದ. ಹಾಗಾದರೆ ಈಗಿನ ಯುವ ಮನಸ್ಸುಗಳಿಗೆ ಗುರುಗಳನ್ನು ಹುಡ್ಕೋದು ಸ್ವಲ್ಪ ಕಷ್ಟ ಅಂತಲೇ ಅನಿಸೋದಿಲ್ವ ನಿಮ್ಗೆ? ಯಾಕಂದರೆ ಎಲ್ಲವೂ ಕೂಡ ನನ್ನಿಂದಲೇ ಆಗುತ್ತೆ ಅನ್ನೋದೇ ಬರುತ್ತೆ, ಯೋಚನೆನೂ ಮಾಡಲ್ಲ, ಓಕೆ ಯಾರಿಗಾದ್ರೂ ನಾವು ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದು, ಅಥವಾ ಗುರುಗಳನ್ನು ಹುಡುಕಬೇಕು ಅನ್ನೋದು, ಅಥವಾ ನಾನು ಪೀಸ್ಫುಲ್ ಆಗಿರಬೇಕು ಅನ್ನೋದು, ಅದು ಇಲ್ಲವೇ ಇಲ್ಲ ಅನ್ನೋದು ನನ್ನ ಮನಸ್ಥಿತಿ. ಹಾಗಿರುತ್ತೆ? ಇಲ್ಲ, ಖಂಡಿತ ಹಾಗಾಗ್ತಾ ಇದೆ. ಆದರೆ ನೀವು ತಿಳ್ಕೊಳ್ಳಿ, ನೀವು ಯಾರ್ಯಾರು ರೋಲ್ ಮಾಡೆಲ್ ಅಂತ ಭಾವಿಸ್ತೀರಿ, ಸಚಿನ್ ತೆಂಡೂಲ್ಕರ್ ಅವ್ರು ಯಾರು ಕ್ರಿಕೆಟ್ ಕಲಿಸಿದ್ರೋ ನಾವು ನೋಡ್ತಾ ಇರ್ತೀವಿ, ಪ್ರತಿ ವರ್ಷ ಬರ್ತದೆ ಅವ್ರ ಗುರುಗಳ ಹತ್ರಕ್ಕೆ ಹೋಗಿ ನಿಮ್ಮಿಂದಾಗಿ ಇಷ್ಟೆಲ್ಲ ನಾನು ಸಾಧನೆ ಮಾಡಿದೆ ಅಂಥೇಳಿ ಒಂದು ದಕ್ಷಿಣೆ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿ, ಅರೆ ಕ್ರಿಕೆಟ್ನಲ್ಲಿ ದೇವರು ಅಂತ ಅನ್ಸ್ಕೊಂಡ ಆ ಮನುಷ್ಯ ಯಾಕೆ ಇವತ್ತಿಗೂ ಅಷ್ಟು ಆ ವಿನಯ ಇದೆ, ಯಾಕೆ ಆ ಸೌಜನ್ಯ ಇದೆ, ಯಾಕೆ ಇಷ್ಟು ಸಾಧನೆ ಮಾಡಿ ಇಷ್ಟು ಹೃದಯದಲ್ಲಿ ನೆಲೆಸ್ಲಿಕ್ಕೆ ಸಾಧ್ಯ ಆಗಿದೆ? ಅಹಂಕಾರ ಇದ್ದಿದ್ರೆ ಖಂಡಿತ ಆಗ್ತಾ ಇರಲಿಲ್ಲ ಬಹುಶಃ. ಆ ಕೃತಜ್ಞತೆ ಅವ್ರ ಗುರುವಿನ ಬಗ್ಗೆ ಇವತ್ತಿಗೂ ಇರೋ ಕಾರಣದಿಂದಾಗಿ. ಈ ರೀತಿ ನೀವು ಅಬ್ದುಲ್ ಕಲಾಂ ಅವ್ರನ್ನೇ ನೋಡಿ, ಅಂತಹ ದೊಡ್ಡ ಸೈಂಟಿಸ್ಟ್ ಆದರು, ಅವ್ರು ಯಾರು ಗುರು ಅಂತ ಸ್ವೀಕಾರ ಮಾಡಿದ್ರು, ಅವರ ಪದತಲದಲ್ಲಿ ಕೂತೇ ಯಾವತ್ತೂ ಕೂಡ ಅವ್ರು ಸರಿಸಮಾನವಾಗೂ ಕೂತಿಲ್ಲ. ನೀವೆಷ್ಟು ಅವರು ಬದುಕಿದ್ದಾಗ, ಕಲಾಂ ಅವರು ಬದುಕಿದ್ದಾಗ ತುಂಬ ಸರಿ ನೋಡಿದ್ದೀರಿ, ಕೆಲವು ಸನ್ಯಾಸಿಗಳ ಹತ್ರ ಹೋದರೆ ಪಕ್ಕದಲ್ಲಿ ಚೇರ್ ಮೇಲೆ ಕೂರ್ತಾ ಇರಲಿಲ್ಲ. ರಾಷ್ಟ್ರಪತಿ ಆಗಿದ್ದಾಗಲೂ ಕೂಡ ಕೆಳಗೆ ಕೂತು ಇಲ್ಲ. ಅವ್ರಿಗೆ ಆ ಅಹಂಕಾರ ಇದ್ದಿದ್ರೆ ಅಬ್ದುಲ್ ಕಲಾಂ ಅವರಿಗೆ ಇವತ್ತು ನಾವು ಯಾರೂ ಕೂಡ ಅವ್ರ ಹೆಸರೇ ಹೇಳ್ತಿರ್ಲಿಲ್ಲ. ಆ ರೀತಿ ಅವರ ಏನು ಭಾವನೆಗಳಿತ್ತು, ಅವರು ಏನು ನಡ್ಕೊಳ್ತಾ ಇದ್ರು, ಆ ನಡವಳಿಕೆಯಿಂದಾಗಿ ಇವತ್ತು ನಾವು ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಅಂತೆಲ್ಲ ನೋಡ್ತಾ ಇಲ್ಲ. ನಾವು ತುಂಬ ಜನ ನೋಡೋದು ಯಾಕೆ, ಅವ್ರ ವಿಜ್ಞಾನಿ ಹೌದು, ರಾಷ್ಟ್ರಪತಿ ಹೌದು, ಆದರೆ ಅದಕ್ಕೆ ಮೀರಿ ಅವರ ಒಂದು ವಿನಯ ಇತ್ತಲ್ಲ, ಅವರು ಕನೆಕ್ಟ್ ಆಗ್ತಾಯಿದ್ರು ಪ್ರತಿಯೊಬ್ಬರಿಗೂ. ಯಾಕೆ ಕನೆಕ್ಟ್ ಆಗ್ತಾಯಿದ್ರು? ಅವರಲ್ಲಿ ಆ ಅಹಂಕಾರ ಏನಿತ್ತು ಕಡಿಮೆ ಇತ್ತು.
ಶೂನ್ಯವೇ ಇತ್ತು. ಆ ಕಾರಣ ಅದು ಎಲ್ಲಿಂದ ಬಂತು? ಅವರು ಅವರ ಗುರು ಏನಿದ್ರು ಆ ರೀತಿಯ ಒಂದು ಕೃತಜ್ಞತೆ ಅವರಲ್ಲಿ ಇದ್ದ ಕಾರಣಕ್ಕೆ ವಿನಯ ಅಲ್ಲಿ ಹೆಚ್ಚಾಗ್ತಾ ಹೋಯಿತು. ಹಾಗೆ ನೀವು ತುಂಬ ಜನರು ನೋಡ್ಕೊಂಬನ್ನಿ, ಅವರು ಎಲ್ಲರೂ ಕೂಡ ಆ ಗುರು ಪರಂಪರೆಗೆ ಕೃತಜ್ಞತೆ ಸಲ್ಲಿಸುವ ಭಾವ ಯಾರ್ಯಾರು ಹೊಂದಿದ್ರೋ ಅವರನ್ನೇ ನೋಡ್ತೀರಿ. ಇತ್ತೀಚೆಗಂತೂ ನೀವು ವಿರಾಟ್ ಕೊಹ್ಲಿನೂ ನೋಡ್ತೀರಿ. ಗೆದ್ದರು ಈ ಸರಿ ಏನು T20 ಅದು ಮೊನ್ನೆ IPLನಲ್ಲಿ ಗೆದ್ದರು. ಮಾರನೇ ದಿನ ಹೋಗಿ ಅವರ ಗುರು ಪ್ರೇಮಾನಂದರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದರು. ಇಷ್ಟು IPLಗಳಾಗಿತ್ತು. ತುಂಬ ಜನ ಹೇಳ್ಬೋದು ಅವ್ರು ಆಡಿಲ್ಲ ಅಂದಿದ್ರೆ ಬರೀ ಗುರು ಇದ್ದರೆ ಗೆದ್ದು ಬಿಡ್ತಾರೆ. ಎಸ್, ನೀವೇ ಆಡಬೇಕಾಗಿರೋದು, ಜೀವನದಲ್ಲಿ ನೀವೇ ನಡಿಬೇಕಾಗಿದ್ದು. ಆದರೆ ನಿಮ್ಮ ನಡಿವಿಕೆಯ ಜೊತೆ ಅವರ ಕೃಪೆ ಇದ್ದಾಗ, ಆ ಗುರುವಿನ ಅನುಗ್ರಹ ಇದ್ದಾಗ ಅದರ ಸಾಮರ್ಥ್ಯ ಹೆಚ್ಚಾಗ್ತದೆ, ಯಶಸ್ಸು ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ. ಯಶಸ್ಸನ್ನು ಗಳಿಸೋದ್ರು ನೀನು ಬೀಗದೆ ಇರೋದು ಹೇಗೆ ಅನ್ನೋದನ್ನು ಆ ಗುರು ಕಲಿಸ್ತಾರೆ. ಆ ಕಾರಣಕ್ಕೆ ಯಾವುದೇ ಸಂದರ್ಭದಲ್ಲಿ ಎದ್ರು ಬಿದ್ದರು ಗುರುವಿನ ಪದತಲದಲ್ಲಿ ಅನ್ನುವ ಭಾವ ನಮಗೆ ಯಾವಾಗ ಬರ್ತದೆ, ಆ ಶ್ರದ್ಧೆ ಯಾವಾಗ ಬರ್ತದೆ, ನಮ್ಮ ಮನಸ್ಸು ಯಾವಾಗಲೂ ಒಂದೇ ರೀತಿಯಾಗಿ ಇದ್ದು ವಿನಯದಿಂದ ಇದ್ದು ಎಲ್ಲವನ್ನು ಸರಿಸಮಾನವಾಗಿ ಸ್ವೀಕಾರ ಮಾಡೋದ್ರಿಂದಾಗಿ ಯಶಸ್ಸೇ ಹೆಚ್ಚಾಗ್ತಾ ಹೋಗ್ತದೆ, ಗೆಲುವೇ ಹೆಚ್ಚಾಗ್ತಾ ಹೋಗ್ತದೆ. ಮತ್ತು ತುಂಬ ಜನಕ್ಕೆ ಅಂತಹ ವ್ಯಕ್ತಿಗಳೇ ಪ್ರೇರಣೆ ಆಗ್ತಾನೂ ಹೋಗ್ತಾರೆ. ಹಾಗಂದ್ರೆ ವರ್ಷ ಇಡೀ ಗುರುಗಳ ಆಶೀರ್ವಾದ ನಮ್ಮ ಮೇಲಿರುತ್ತೆ, ಆದರೆ ಆ ಒಂದು ದಿನ ಗುರು ಪೂರ್ಣಿಮೆಯ ದಿನ ನಾವು ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಮತ್ತು ಇವತ್ತಿನ ಎಲ್ಲ ಯುವಕರಿಗೂ ಹೇಳೋದು, ಯಾರಾದರೂ ಸರಿ ಅವರಲ್ಲಿ ಬರೀ ತಪ್ಪುಗಳನ್ನೇ ಹುಡುಕೊಂಡು ಅವರು ಹಾಗಿಲ್ಲ, ಇವ್ರು ಹೀಗಿಲ್ಲ, ಇವರು ಸರಿ ಇಲ್ಲ, ಏನೇನೋ ನೀವೇ ಕನ್ನಡಕ ಹಾಕ್ಕೊಂಡು ನೋಡೋ ಬದಲು ಯಾರೋ ಒಬ್ಬರನ್ನು ಇಟ್ಕೊಂಡು ಶರಣಾಗಿ, ಅದು ನಿಮಗೆ ಯಾರೋ ಒಂದು ಅಕ್ಷರ ಕಲಿಸಿದವರು ಇರಲಿ, ಇವತ್ತಿಗೆ ಅವರಂದ್ಗಾದರೂ ನೀವು ಶರಣಾಗಿ, ಅಥವಾ ನಿಮಗೇನೋ ವಿಶೇಷವಾದ ಏನೋ ಒಂದು ಸಾಧನೆ ಮಾರ್ಗ ತೋರಿಸ್ತಾ ಇದ್ದಾರೆ ಲೌಕಿಕವಾಗಿ, ಅಂಥವ್ರಿಗಾದರೂ ನೀವು ಈ ದಿನಗಳಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ. ಖಂಡಿತ ಅದು ನಿಮ್ಮ ಜೀವನ ಯಶಸ್ಸಿನತ್ತ ಕರ್ಕೊಂಡು ಹೋಗೋದಕ್ಕೆ ಸಹಾಯ ಅಂತ ಖಂಡಿತ ಮಾಡ್ತದೆ. ಗುರುಗಳೇ, ಈಗ ಗುರು ಪೂರ್ಣಿಮೆ ಅಂತ ನಂಗೆ ಕೇಳಿದಾಗ ಅದು ಹಿಂದೂಗಳಿಗೆ ಮಾತ್ರ ಸೀಮಿತ ಅಂತ ನನಗನ್ಸುತ್ತೆ. ಈಗ ನೀವು ವ್ಯಾಸರ ಹೆಸರು ಹೇಳ್ದಾಗಿರ್ಬೋದು, ಯಾರೇ ಈ ಥರದ ಕಥೆಗಳನ್ನು ಕೇಳಿದಾಗ ನಂಗೆ ಅದು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು ಅಂತ. ಹಾಗಾದರೆ ಗುರು ಪೂರ್ಣಿಮೆಯನ್ನು ಕೇವಲ ಹಿಂದೂಗಳು ಮಾತ್ರ ಆಚರಣೆ ಮಾಡಬೇಕಾ? ನೋಡಿ, ಇಡೀ ಪ್ರಪಂಚದಲ್ಲಿ ಎಷ್ಟೋ ದೇಶಗಳಿದೆ, ಅಲ್ಲಿ ಇಲ್ಲದ್ದು ಭಾರತದಲ್ಲಿ ಇರುವಂಥ ಒಂದು ವಿಶೇಷವಾದದ್ದು ಏನು ಅಂದರೆ ಗುರು ಪರಂಪರೆ. ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಗುರು ಅನ್ನುವಂಥ ಕಾನ್ಸೆಪ್ಟೇ ಇಲ್ಲ. ಅವರೇನೋ ಟೀಚ್ ಮಾಡಿದ್ರು, ಅಲ್ಲಿಗೆ ಮುಗಿದೋಯ್ತು. ನಾನು ಮೊದಲೇ ಹೇಳಿದ ಹಾಗೆ ಯಾರೋ ಡ್ರೈವಿಂಗ್ ಹೇಳ್ಕೊಟ್ರು, ಡ್ರೈವಿಂಗ್ ಕಲಿಸಿದ್ಮೇಲೆ ಮುಗಿದೋಯ್ತು, ಅವ್ರಿಗೂ ನಮಗೂ ಯಾವ ಸಂಬಂಧ ಇಲ್ಲ. ಹಾಗೆ ಇಡೀ ಪ್ರಪಂಚದಲ್ಲಿ ಕೇವಲ ಅವರು ಲೌಕಿಕವಾಗಿ ಹಣ ಗಳಿಸೋದು ಹೇಗೆ, ಜೀವನ ಚೆನ್ನಾಗಿ ಮಾಡೋದು ಹೇಗೆ, ಇಷ್ಟಕ್ಕೆ ಮಾತ್ರ ಸೀಮಿತ ಇಟ್ಕೊಂಡಿರೋದ್ರಿಂದ ಅದಕ್ಕೆ ಯಾರೋ ಹೇಳ್ಕೊಡ್ತಾರೆ, ಏನೋ ಮಾರ್ಗದರ್ಶನ ಮಾಡಿದರು, ಅವ್ರನ್ನ ಮಾಸ್ಟರ್ ಅಂತ ಕರೆದ್ರು, ಟೀಚರ್ ಅಂತ ಕರೆದ್ರು, ಮುಗಿದೋಯ್ತು. ಆದರೆ ಭಾರತದ ವಿಶೇಷತೆ ಏನು ಅಂದರೆ, ಒಂದು ಸರಿ ಒಬ್ಬನ ಗುರು ಅಂತ ಸ್ವೀಕಾರ ಮಾಡಿದರೆ ಜೀವನ ಪರ್ಯಂತ ಅವರಿಗೆ ನಿಷ್ಠೆ, ಅವರಿಗೆ ಗೌರವವನ್ನು ಸಲ್ಲಿಸುವಂಥ ಒಂದು ಪರಂಪರೆ ಏನಿದೆ ಅದು ಭಾರತದಲ್ಲಿ ಮಾತ್ರ ಇರೋದು. ಗುರು ಅನ್ನೋ ಶಬ್ದ ಇರುವಂಥದ್ದು ಕೇವಲ ಭಾರತದಲ್ಲಿ ಮಾತ್ರ. ಗು ಅಂದರೆ ಕತ್ತಲೆ ಅಂತ, ರು ಅಂದರೆ ಅದನ್ನು ವಿರೋಧಿಸುವಂಥದ್ದು. ಗುಕಾರ ಅಂಧಕಾರಾಸ್ತು ರುಕಾರಾಸ್ತು ನಿರೋಧಕ. ಒಂದು ಗುರು ಗೀತಾ ಅಂತಲೇ ಇದೆ ನೋಡಿ, ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಏನು ಗುರುಗಳ ಬಗ್ಗೆಯೇ ಏನಾದರೂ ವಿಶೇಷವಾದದ್ದು ಬೇಕು ಅಂದರೆ ಇನ್ನೆಲ್ಲೂ ಇಲ್ಲ. ಇಲ್ಲಿ ನೋಡಿ, ದಕ್ಷಿಣಾಮೂರ್ತಿ ಸ್ತೋತ್ರ ಇದೆ ಮತ್ತು ವಿಶೇಷವಾಗಿ ಗುರು ಸ್ತೋತ್ರ ಇದೆ. ಗುರು ಸ್ತೋತ್ರ ಅನ್ನುವಂಥದ್ದು ಗುರು ಗೀತಾ ಅಂತ. ಗುರು ಅಂದರೆ ಏನು, ಅವರ ಲಕ್ಷಣಗಳೇನು ಅಂತಲೇ ಅದೇ ದೊಡ್ಡ ಕೃತಿ. ಅದಕ್ಕಿಂತ ಮಿಗಿಲಾಗಿ ಶಂಕರರೇ, ಏನು ಸರ್ವಜ್ಞ ಪೀಠವನ್ನು ಏರದಂಥ ಶಂಕರರೇ ಅವರು ಗುರುವಿಗೆ ಸಂಬಂಧಪಟ್ಟಂತೆ, ಗುರುವಿನ ಪಾದಕಿಗೆ ಸಂಬಂಧಪಟ್ಟಂತೆ ಗುರುಪಾದಕ ಸ್ತೋತ್ರ ಅಂತಲೇ ರಚನೆ ಮಾಡಿದರು. ಹೀಗೆ ಈ ರೀತಿಯಾಗಿ ಕೃತಜ್ಞತೆ ಸಲ್ಲಿಸುವಂಥ ಪರಂಪರೆ ಏನಾದರೂ ಇದ್ದರೆ ಅದು ಭಾರತ ಮಾತ್ರ. ಹಾಗಾಗಿ ಭಾರತ ಏನಿದೆ ಅದು ಆಧ್ಯಾತ್ಮಿಕವಾಗಿ ಇಡೀ ಪ್ರಪಂಚ ಯಾವುದ್ರ ಮೇಲೂ ನಿಂತಿದೆ. ಅದು ಬಿದ್ದು ಹೋದರೆ ಇಡೀ ಪ್ರಪಂಚ ಆ ದೇಶಗಳು ಮುಗಿದೋಯ್ತು. ಆದರೆ ಭಾರತ ಹಾಗೆ ಮುಗಿಯೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಇಲ್ಲಿ ಗುರು ಇದ್ದಾರೆ. ಏನೋ ಮುಗಿತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಹೊಸದಾಗಿ ಸೃಷ್ಟಿ ಮಾಡ್ತಾರೆ, ಹೊಸದಾಗಿ ಮತ್ತಿನ್ನೊಂದು ಸಾಮ್ರಾಜ್ಯವನ್ನು ಕಟ್ಟಿ ನಿಲ್ಲಿಸುವಂಥ ಸಾಮರ್ಥ್ಯ ಯಾರಿಗಿದೆ ಅಂದರೆ ಗುರುವಿಗೆ. ಹೇಗೆ ಚಾಣಕ್ಯ ತಮ್ಮ ಸಾಮರ್ಥ್ಯದಿಂದಾಗಿ ಅಧರ್ಮವಾಗಿ ನಡೀತಾ ಇದ್ದಂಥ ನವನಂದರನ್ನು ತೆಗೆದು ಅಲ್ಲಿ ಸಾಮಾನ್ಯ ಒಬ್ಬ ಬಾಲಕ, ಸಾಮಾನ್ಯ ರಸ್ತೆಯಲ್ಲಿ ಆಡ್ಕೊಂಡಿದ್ದಂಥವನು ಕರ್ಕೊಂಡೋಗಿ ವಿದ್ಯೆ ಕೊಟ್ಟು ಅವನಿಗೊಂದು ಮೌರ್ಯ ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡಿಸುವಷ್ಟು ಶಕ್ತಿ ಇದ್ದದ್ದು ಒಬ್ಬ ಸಾಮಾನ್ಯ ಗುರುವಿಗೆ.
ಹೀಗೆ ವಿಜಯನಗರ ಸಾಮ್ರಾಜ್ಯ ಅಂತ ಏನು ಕರಿತೀರಿ, ಅಂತಹ ಸಾಮ್ರಾಜ್ಯವನ್ನೇ ವಿದ್ಯಾರಣ್ಯರು ಅನ್ನುವಂಥ ಒಬ್ಬ ಗುರು ನಿಂತು ಹಕ್ಕಬಕ್ಕರಿಗೆ ಮಾರ್ಗದರ್ಶನ ಮಾಡಿ ಒಂದು ಸಾಮ್ರಾಜ್ಯ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಮಾಡಿದರು. ಹಾಗೆ ನೀವು ಎಷ್ಟು ಜನರನ್ನು ತಗೊಳ್ಳಿ, ನೀವು ಶಿವಾಜಿಯಿಂದ ಹಿಡಿದು ಯಾವ್ಯಾವ ಮಹಾನ್ ಸಾಧಕರು ಸಾಮ್ರಾಜ್ಯವನ್ನು ಯಾರು ಕಟ್ಟಿ ಬೆಳೆಸಿದ್ರು ನೋಡಿದ್ರೆ ಅವ್ರ ಹಿಂದೆ ಒಬ್ಬ ಗುರು ನಿಂತಿರ್ತಾನೆ. ಹಾಗಾದ್ರೆ ಯಾವುದೇ ಧರ್ಮಕ್ಕೆ ಸೀಮಿತ ಅಲ್ಲ ಗುರು ಪೂರ್ಣಿಮೆ. ಗುರು ಯಾವ ಧರ್ಮಕ್ಕೂ ಯಾವುದೇ ಮತಕ್ಕೂ ಯಾವುದೇ ಗುರು ಅಂದರೆ ಯಾವುದೇ ಬೌಂಡ್ರಿ ಇಲ್ಲದೆ ಇರುವಂಥದ್ದು. ಆದರೆ ಭಾರತದಲ್ಲಿ ಮಾತ್ರವೇ ಆ ಗುರು ಪರಂಪರೆಗೆ ಕೃತಜ್ಞತೆ ಮತ್ತು ನಿಷ್ಠೆ, ಶ್ರದ್ಧೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಬೇಕೋ ಅದೆಲ್ಲ ಇರುವಂಥದ್ದು ಭಾರತ ಮಾತ್ರ. ಹಾಗಾಗಿ ಭಾರತವನ್ನು ಒಂದು ಇಡೀ ವಿಶ್ವಕ್ಕೆ ಗುರು ಅನ್ನೋ ರೀತಿಯಾಗೂ ಅದಕ್ಕೆ ಹೇಳುವಂಥದ್ದು. ಹಾಗಾದರೆ ನೀವು ಹೇಗೆ ಗುರು ಪೂರ್ಣಿಮೆಯನ್ನು ಸಂಭ್ರಮಿಸ್ತೀರಾ? ನಾವು ನಮ್ಮ ಉಪಾಸನ ಏನು ಸಂಸ್ಥೆ ಇದೆ ಆ ಮೂಲಕ ವಿಶೇಷವಾಗಿ ಪ್ರತಿ ವರ್ಷ ಸುಮಾರು 2012ರಿಂದಾಗಿ ವ್ಯಾಸಪೂಜೆ ಅನ್ನುವಂತಹ ಏನು ಇಷ್ಟು ಜ್ಞಾನ ಹರಿದು ಬರ್ತಾ ಇದೆ, ಅದಕ್ಕೊಂದು ನಮ್ಮ ಕಡೆಯಿಂದ ವೈಯಕ್ತಿಕವಾಗಿ ನಾವು ಒಂದು ಶ್ರದ್ಧೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಪ್ರತಿ ವರ್ಷ ಈ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ 2021ರಲ್ಲಿ ತುಂಬ ಜನರು ನಿಮ್ಮನ್ನು ಗುರುವಾಗಿ, ನಾವು ಯಾವತ್ತೂ ಕೂಡ ನಾನು ಗುರು ಅಂತ ಎಲ್ಲೂ ಡಿಕ್ಲೇರ್ ಮಾಡಿಲ್ಲ. ಒಂದು ಪ್ರೇರಣೆಯಿಂದಾಗಿ ನಮ್ಮ ಗುರು ನಮ್ಮ ಮನಸ್ಸಿನಲ್ಲಿ ಆಗಾಗ 2009-10ರಲ್ಲಿ ಆಗಾಗ ಪ್ರೇರಣೆ ಕೊಟ್ಟ ಕಾರಣಕ್ಕಾಗಿ ಸದ್ಗುರು ಅನ್ನುವಂಥ ಏನು ಉಪಾಧಿ ಏನಿದೆ, ಸದ್ಗುರು ಶ್ರೀ ಅನ್ನುವಂಥ ಉಪಾಧಿ ಏನಿದೆ, ಅದು ನಮಗೆ ನಮ್ಮ ವೈಯಕ್ತಿಕವಾಗಿ ನಮಗೆ ಅಂಥ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಈಗಲೂ ನಾನು ಅಲ್ಲಿ ಇಷ್ಟು ವರ್ಷದಲ್ಲೂ ಕೂಡ ನಾವು ಎಲ್ಲಿಯೂ ನಾವು ಗುರು ಅಂತ ನಾವು ಎಲ್ಲೂ ಹೇಳಿಲ್ಲ. ಆದರೆ ನಮ್ಮ ಗುರುವಿನ ಒಂದು ಅಂತರ್ಪ್ರೇರಣೆ ಏನಿದೆ, ನೀನು ಹಿಡಿದವರು ನಿನ್ನನ್ನು ಹಿಡಿದವರು ಇಬ್ಬರೂ ಉದ್ಧಾರ ಆಗ್ತಾರೆ, ನೀನು ಸದ್ಗುರು ಅನ್ನುವ ಏನೋ ಒಂದು ಅಂತರ್ವಾಣಿ ಮತ್ತು ಗುರುವಿನ ಆಗಾಗ ಆ ಒಂದು ಬೇರೆ ಬೇರೆ ಮೂಲಕ ಮಾರ್ಗದರ್ಶನ ನನ್ನ ಉಪಾಧಿ ಕೊಟ್ಟು ಆ ಕಾರಣಕ್ಕೆ ಅದನ್ನು ಹಾಕ್ತೀವಿ. ಬಿಟ್ಟರೆ ವೈಯಕ್ತಿಕವಾಗಿ ನಾವು ಗುರು ಅಲ್ಲ. ಆದರೆ ತುಂಬ ಜನರು ನಿಮ್ಮನ್ನು ಗುರು ಅಂತ ಅಂದ್ಕೊಂಡಿದ್ದೀವಿ, ಆ ಕಾರಣಕ್ಕೆ ನಿಮ್ಮ ಪಾದ ಪೂಜೆ ಮಾಡೋದಕ್ಕೆ ಇದಕ್ಕೆ ಅವಕಾಶ ಕೊಡಬೇಕು ಅಂದಾಗ ನಮಗೆ ಆ ರೀತಿಯದ್ದಿಲ್ಲ. ಆದರೆ ಇಡೀ ಗುರು ಪರಂಪರೆಗೆ ನೀವು ಒಂದು ಕೃತಜ್ಞತೆ ಸಲ್ಲಿಸಿ ಅಂತ ಒಂದು ಶ್ರೀಪಾದಕ ಅಂತ ಶಂಕರರು ಮತ್ತು ದತ್ತಾತ್ರೇಯರ ಸ್ವರೂಪರಾಗಿ ನಮ್ಮಲ್ಲಿ ಏನು ಅಂದರೆ ಪಾದಕೆಗೆ ವಿಶೇಷವಾಗಿ ಗುರು ಪರಂಪರೆಯನ್ನು ಯಾರು ಆಚರಣೆ ಮಾಡ್ತಾರೆ ಪಾದಕೆಗೆ ಅತ್ಯಂತ ಮಹತ್ವ ಕೊಡ್ತೀವಿ. ಅಂದರೆ ಗುರುಗೆ ಎಷ್ಟು ಶರೀರದಲ್ಲಿರೋ ಗುರುಗೆ ಎಷ್ಟು ಮಹತ್ವ ಕೊಡ್ತೀವೋ ಅಷ್ಟೇ ಮಹತ್ವವನ್ನು ಪಾದಕೆಗೂ ಕೊಡ್ತೀವಿ. ಅವರು ಧರಿಸಿದ, ಅವರು ಸ್ಪರ್ಶ ಮಾಡಿದ ಪಾದಕೆಗೂ ಕೊಡ್ತೀವಿ. ನಾವು 2021ರಲ್ಲಿ ಶ್ರೀಪಾದಕೆ ಅಂತ ದತ್ತಾತ್ರೇಯರ ಮತ್ತು ಶಂಕರರ ಒಂದು ಅಂಶ ರೂಪವಾಗಿ ಆ ಒಂದು ಪಾದಕೆಗಳನ್ನು ಮಾಡಿಸ್ತಿದ್ದೀವಿ. 2021ರಿಂದ ವಿಶೇಷವಾಗಿ ಆ ಪಾದಕೆಗೆ ವ್ಯಾಸಪೂಜೆಯ ಜೊತೆಗೆ ಆ ಪಾದಕೆಯ ಪೂಜೆಯನ್ನು ಮಾಡುವ ಒಂದು ಪದ್ಧತಿಯನ್ನು ಇಟ್ಕೊಂಡ್ಬಂದಿದ್ದೀವಿ. ಅಂದರೆ ಇಡೀ ಗುರು ಪರಂಪರೆ ಕೇವಲ ಶಂಕರರು ದತ್ತಾತ್ರೇಯ ಅಲ್ಲ, ಭಾರತದಲ್ಲಿ ಯಾವ್ಯಾವ ಗುರು ಇದ್ದರು, ಅದು ಯಾವುದೇ ಮತ, ಯಾವುದೇ ಪರಂಪರೆ ಏನೇ ಇರಲಿ, ಆ ಪಾದಕೆಗೆ ಪೂಜೆ ಮಾಡುವ ಮೂಲಕ, ವ್ಯಾಸರಿಗೆ ಪೂಜೆ ಮಾಡುವ ಮೂಲಕ ಇಡೀ ಗುರು ಪರಂಪರೆಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಈ ಉಪಾಸನದಲ್ಲಿ ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಬರ್ತಾ ಇದ್ದೀವಿ. ವಿಶೇಷವಾಗಿ 2021ರಿಂದಂತೂ ಆ ಪಾದಕೆಗೆ ಏನು ಮಹತ್ವ ಕೊಟ್ಟು ಅದರ ಪೂಜೆಯನ್ನು ಆ ಗುರುಪೂರ್ಣಿಮೆ ದಿನ ವಿಶೇಷವಾಗಿ, ಆವಾಗ ಪ್ರತಿದಿನವೂ ಮಾಡ್ತೀವಿ, ಆದರೆ ವಿಶೇಷವಾಗಿ ಗುರುಪೂರ್ಣಿಮೆ ದಿನ ಆಚರಣೆ ಇನ್ನೂ ವಿಜೃಂಭಣೆಯಿಂದ ಮಾಡುವಂಥ ಪದ್ಧತಿಯನ್ನು ಇಟ್ಕೊಂಡಿದ್ವಿ. ಹಾಗಾದರೆ ಆ ವಿಶೇಷ ಕಾರ್ಯಕ್ರಮಕ್ಕೆ ನಾನು ವೀಕ್ಷಕರೆಲ್ಲರೂ ಕೂಡ ಬರ್ಬೋದಾ? ನೋಡಿ, ಈ ಗುರುಪೂರ್ಣಿಮೆ ಏನಿದೆ ಪ್ರತಿಯೊಬ್ಬರು ಅವರವರ ಗುರುವಿಗೆ ಕೃತಜ್ಞತೆ ಸಲ್ಲಿಸಬೇಕಾದ ದಿನ. ಉಪಾಸನೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾನು ಹೇಳಿದಾಗೆ ಎಲ್ಲ ಗುರುಗಳಿಗೂ, ಯಾವುದೇ ಮತ, ಯಾವುದೇ ಪರಂಪರೆಯ ಗುರುಗಳಿಗೂ ಇಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಬಹುದು. ಆ ಕಾರಣಕ್ಕೆ ಪ್ರತಿಯೊಬ್ಬರಿಗೂ ಮುಕ್ತವಾದ ಅವಕಾಶ. ತಿಳಿಸಬೇಕು, ಅದಕ್ಕೆ ಇನ್ನೇನೋ ಮಾಡಬೇಕು ಏನೂ ಇಲ್ಲ. ಆ ದಿನ ಆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಕೂಡ ಭಾಗಿ ಅಂತ ನಾನು ಕೂಡ ಸ್ವಾಗತ ಮಾಡ್ತೀನಿ. ವಂದನೆಗಳು ಗುರುಗಳೇ, ನಿಜವಾಗ್ಲೂ. ಯಾಕಂದ್ರೆ ಗುರುಪೂರ್ಣಿಮೆ ದಿನ ನಮ್ಮ ಗುರುಗಳು ಯಾರು ಅಂತ ಗೊತ್ತಿಲ್ಲದಿದ್ರೂ ಕೂಡ ಈ ಗುರುಪೂರ್ಣಿಮೆ ಕಾರ್ಯಕ್ರಮಕ್ಕೆ ಭಾಗಿಯಾದ್ರೆ ಆ ಪುಣ್ಯ ಸಿಗುತ್ತೆ ಅನ್ನೋದು ನೋಡಿ, ಅಲ್ಲೂ ಕೂಡ ಸ್ವಾರ್ಥ. ಆ ಸ್ವಾರ್ಥ ಇರಲಿ, ಅದು ತೊಂದರೆ ಇಲ್ಲ. ನಾವು ಹೇಳ್ತೀವಿ ನಮ್ಮದು ಸ್ವಾರ್ಥವೇ, ನಾವು ಏನೇನು ಮಾಡ್ತೀವಿ ನಮ್ಮ ಸ್ವಾರ್ಥಕ್ಕೆ ಮಾಡೋದು. ಆದರೆ ಅದನ್ನು ಸಾತ್ವಿಕ ಸ್ವಾರ್ಥ ಅಂತ. ಅಂದರೆ ನನಗೆ ಒಳ್ಳೆ ಗಾಳಿ ಬೇಕು, ಅದಕ್ಕೆ ಮರ ನೆಡ್ತೀನಿ, ನಮ್ಮ ಸ್ವಾರ್ಥವೇ. ಆದರೆ ಆ ಮರ ನೆಡೋದ್ರಿಂದಾಗಿ ಇನ್ನೂ 4 ಜನಕ್ಕೆ ಉಪಯೋಗ ಇದೆ. ಹಾಗಾಗಿ ಆ ಥರದ ಸಾತ್ವಿಕ ಸ್ವಾರ್ಥ ಏನಿದೆ ಪ್ರತಿಯೊಬ್ಬರಿಗೂ ಬರಲಿ. ಖಂಡಿತ.
ನಿಜವಾಗ್ಲೂ ನೀವು ಕೂಡ ಗುರುಪೂರ್ಣಿಮೆ ದಿನ ಉಪಾಸನಾ ಫೌಂಡೇಶನ್ ನಡೆಸ್ತಾ ಇರುವಂತಹ ಕಾರ್ಯಕ್ರಮಕ್ಕೆ ನೀವು ಕೂಡ ಭಾಗಿಯಾಗ್ಬೋದು. ಜೊತೆಗೆ ನೀವೇನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನುವಂಥ ಯಾವುದೂ ಇಲ್ಲ. ನೀವು ಮನೆಯಿಂದ ಹೊರಟು ನೀವು ಆರಾಮ್ಸೆ ಕಾರ್ಯಕ್ರಮಕ್ಕೆ ಭಾಗಿಯಾಗ್ಬೋದು. ಬೆಳಗ್ಗೆ 9 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. BRS ಗ್ರ್ಯಾಂಡ್ಯೂ ನಿಯರ್ ಈ ಕಾರ್ಯಕ್ರಮ, ತಲಗಟ್ಪುರ ಮೆಟ್ರೋ ಸ್ಟೇಷನ್ ನಿಯರೇ ಈ ಕಾರ್ಯಕ್ರಮ ನಡೆಯೋದ್ರಿಂದ ನಿಮಗೆ ಆರಾಮ್ಸೆ ಹೋಗಿ ಬರಬಹುದು. ಹಾಗಾಗಿ ಗುರುಪೂರ್ಣಿಮೆ ದಿನ ನೀವು ನಿಮ್ಮ ಗುರುಗಳ ಪೂಜೆಯನ್ನು ನಿಮ್ಮ ಮನೇಲಿ ಮಾಡ್ತಿರೋ, ನಿಮ್ಮ ಗುರುಗಳ ಹತ್ರ ಹೋಗಿ ಮಾಡ್ತಿರೋ, ಅಥವಾ ಉಪಾಸನಾ ಫೌಂಡೇಶನ್ಗೆ ಹೋಗಿ ಮಾಡ್ತಿರೋ ಅನ್ನೋದನ್ನು ನೀವು ನಿರ್ಧಾರ ಮಾಡಿ ಅಂತ ಹೇಳ್ತಾ, ಈ ಮಾತುಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.